ಆಗ್ತೀವಿ ಹೇಳ್ರಿ? ಸಣ್ಣ ಕೂಸು ಆಗ್ತೀವಿ, ಹೌದಲ್ಲ? ಮತ್ತೇನು 80 ವರ್ಷದ ಮುದುಕಿ ಹಾಕಿ ತೂಗ್ತೀವಲ್ಲ? ಇಲ್ಲಲ್ಲ. 80 ವರ್ಷದ ಮುದುಕಿ ಹಾಕಿ ತುಗಿದ್ರೆ ತೊಟ್ಲಕ್ಕೆ ಬೆಲೆ ಬರ್ತೈತೇನು? ಬರಂಗಿಲ್ಲಲ್ಲ. ಹಂಗ ಅದಕ್ಕೆ ಅವ್ರು ಹೇಳ್ತಾರ, ತೊಟ್ಟಿಲಕ್ಕೆ ಬೆಲೆ ಬರಬೇಕಾದ್ರೆ ಆ ಕೂಸಿನಿಂದ ಬೆಲೆ ಬರ್ತೈತಿ. ಆ ತೊಟ್ಟಿಲಕ್ಕೆ ಕೂಸಿನಿಂದ ಬರ್ತೈತೆ, ಕೂಸಿನಿಂದ ತೊಟ್ಟಿಲಕ್ಕೆ ಬರ್ತೈತೆ, ಆ ತೊಟ್ಟಿಲಿಂದ ಕೂಸಿಗೆ ಬರಬಾರ್ದು ಅಂತ ಹೇಳ್ತಾರೆ. ಹಂಗ ನಾವು ಹುಟ್ಟಿ ಬಂದೀವಿ ಅಂತ ತಿಳ್ಕೊಂಡ ಬಳಿಕ ಈ ಮಾನವ ಜನ್ಮವನ್ನು ನಮಗೂ ನಿಮಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಜನ್ಮವನ್ನು ನೀಡಿರ್ತಕ್ಕಂಥ ಪರಮಾತ್ಮ ತಂದೆ ತಾಯಿಗಳು ಮುಖಾಂತರವಾಗಿ ನಮಗೇನಾಯ್ತು ತಿಳ್ಕೊಂಡ್ರೆ ಜನ್ಮ ಕೊಟ್ಟಿತ್ತು. ಈ ಭೂಮಿಗೆ ಬರುವಂಥದ್ದು ನಾವು ನೀವೆಲ್ಲರೂ ಬಂದೀವಿ. ನಾವು ನೀವೆಲ್ಲರೂ ಕೂಡ ಬಂದೀವಂದ ಬಳಿಕ ಜೀವನ ಅನ್ನುವುದನ್ನ ಏನು ಅಂತ ತಿಳ್ಕೋಬೇಕು. ಈಗ ಜೀವನ ಅಂತ ತಿಳ್ಕೊಂಡ್ರೆ ಏನು? ವಾಟ್ ಈಸ್ ದಿಸ್ ಲೈಫ್ ಅಂತ ಕರೀತಾರೆ. ಜಿಂದಗಿ ಮೇ ಕ್ಯಾ ಬೋಲ್ತೆ ಅಂತ ತಿಳ್ಕೊಂಡಂತಾರ. ನಿನ್ನ ಜೀವನದ ಅರ್ಥ ಏನು? ಎದಕ್ಕೆ ಬಂದಿದೆಯಾ ಅಂತ ತಿಳ್ಕೊಂಡ ಅರ್ಥ ಏನು? ಹಿಂಗ್ ಪ್ರಶ್ನೆ ಮಾಡಿದ್ರು. ಏನಂತ? ವಾಟ್ ಈಸ್ ದಿಸ್ ಲೈಫ್? ಏನು ಜೀವನ ಅಂದ್ರೆ ಏನು? ಜೀವನ ಅಂದ್ರೆ ಏನಂತ ತಿಳ್ಕೊಂಡಂದಾಗ ಕೆಲವೊಬ್ರು ಹೇಳಿದ್ರು, ಹುಟ್ಟಿದ ಬಳಿಕ ನಾವೇನಂತ ತಿಳ್ಕೊಂಡ್ರೆ ನಮ್ಮಪ್ಪ ನಮ್ಮವನ್ನ ಬೆಳೆಸಿದ ಬಳಿಕ ನನಗೊಂದು ಮದುವೆ ಮಾಡಿದ್ರು, ಮದುವೆ ಮಾಡಿದ ಬಳಿಕ ನಾವೇನಂತ ತಿಳ್ಕೊಂಡ್ರೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಹೊಲ ಅಂತ ತಿಳ್ಕೊಂಡು ಏನ್ ಮಾಡಕತ್ತೀರ, ಇಷ್ಟರ ಜೀವನ. ಕೆಲವೊಬ್ರು ಅಂತಾರೆ. ಹೌದ್ರೆ? ನಮಗೆ ಕೆಲವೊಬ್ರೇನ ನಾವು ಹುಟ್ಟಿದ ಬಳಿಕ ನಮಗೆ ಗೊತ್ತಿಲ್ಲದ ಬೆಳೆದ್ರೆ ನಮಗೆ ಗೊತ್ತಿಲ್ಲದ ಬೆಳೆದು ಬಿಡ್ತೀವಿ ನಾವು. ಹೌದಲ್ಲ? ನಮಗೆ ಗೊತ್ತಾಗಂಗಿಲ್ಲ. ಹೌದಲ್ಲ? ನಾವು ಹೆಂಗೆ ಬೆಳಿತೀವಿ ಅನ್ನುವುದನ್ನು ಗೊತ್ತಾಗಂಗಿಲ್ಲ, ಹಂಗೆ ಬೆಳೆದು ಬಿಡ್ತೀವಿ. ಆದ್ರೆ ಹುಟ್ಟಿದ್ವಿ, ಬೆಳೆದ ಬಳಿಕ ಏನಂತ ತಿಳ್ಕೊಂಡ್ರೆ ವಯಸ್ಸಿಗೆ ಬಂದ್ವಿ. ಅದಕ್ಕೆ ಶರಣರು ಒಂದು ಮಾತು ಹೇಳ್ಕೊಂಡು ಬಂದ್ರು. ಕಡ್ಕೋಳದ ಮಡಿವಾಳಪ್ಪನವ್ರು ಏನಂತ ತಿಳ್ಕೊಂಡ್ರು? 10ಕ್ಕ ಹಕ್ಕಿ, 20ಕ್ಕ ನಕ್ಕಿ, 30ಕ್ಕ ಮುರುಕಿ, 40ಕ್ಕ ನಾಚಿಕಿ, 50ಕ್ಕ ಅರಿವು, 60ಕ್ಕ ಮರುವು, 70ಕ್ಕ ಕಾಗಿ, 80ಕ್ಕ ಗೂಗಿ, 90ಕ್ಕ ಬಾಗಿ, 100ಕ್ಕ ಏನ್ರಿ ಒತ್ತುಕೊಂಡು ಹೋಗಿ. ಮತ್ತೆ ಇಲ್ಲಿ ಇಟ್ಕನಕ್ ಬರ್ತೈತೇನ್ರಿ? ಇಲ್ ಬಿಡಪ್ಪ, ನಮ್ಮಪ್ಪ ಇಟ್ಟು ಚಂದ ಮನೆ ಕಡಿಸೇನ, ನಮ್ಮಪ್ಪನ ಇಲ್ಲೇ ಇರಲಕ್ಕ, ನಮ್ಮ ಮನೆಯಾಗ ಮಾಡಕ್ ಬರ್ತೈತಿ. ಯಾರನ್ನು ಇಟ್ಟುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಮನೆಯಾಗ ನಿಮ್ಮ ಮನೆಯಾಗ ಯಾರು ಕೊಡ್ಲಿ? ಶರಣರು ಒಂದು ಮಾತು ಹೇಳ್ಕೊಂಡು ಬರ್ತಾರೆ. ಏನಂತ? ವ್ಯಾಧನಂದು ಮಲವನ ತಂದಣೆ. ಸಮಾಜದೊಳಗೆ ಒಂದು ಮಾತು ಹೇಳ್ತಾರೆ. ಏನಂತ? ವ್ಯಾಧನೊಂದು ಮಲವನ್ನ ತಂದಣೆ ಬೆಲೆಗೈವರಯ್ಯ. ಈ ಮಲವನಕ್ಕೆ ಬೆಲೆ ಕಟ್ತಾರಂತ. ವ್ಯಾಧನೊಂದು ಮಲವನ ತೊಂದಡೆ ಬೆಲೆಗೈವರಯ್ಯ. ನೆಲನ ಹಾಳುವ ಹರಸನ ಹೆಣನೆಂದರೆ ಅಡಿಕೆಗೆ ಕೊಂಬುವರಿಲ್ಲ. ಆ ಮಲಕ್ಕಿಂತ ಕಷ್ಟ ನರನ ಬಾಳು ಸಲೆನಂಬೋ ನಮ್ಮ ಕೂಡಲ ಸಂಗಮ ದೇವನ ಅಂತಂದ್ರು. ಏನಂದ್ರು? ಮಲಕ್ಕಿಂತ ಕಷ್ಟ ವ್ಯಾಧನೊಂದು ಮಲವನ್ನ ತಂದೊಡೆ ಬೆಲೆಗೈವರಯ್ಯ, ಬಿಲಿಗೈವರಯ್ಯ ಅಂತಾರೆ. ಬೆಲೆಗೈವರ ಎಲ್ಲರೂ ಬೆಲೆ, ಸತ್ ಮಲಕ್ಕೆ ಬೆಲೆ ಐತೆ ಅಂತಾರೆ ಅವರು. ಯಾರೋ ಒಬ್ಬರ ಬೇಟೆ ಮಾಡ್ಕೊಂಡು ಬೇಟೆಗಾರ ಏನ್ ಮಾಡ್ಕೊಂಬಂದ, ಅದನ್ನ ತಗೊಂಬಂದು ಹಿಂಗೆ ಅಂತ ತಿಳ್ಕೊಂಡಂದ ತಗೊಂಬರ್ತಾರ. ತಗೊಂಬಂದು ಎಷ್ಟೋ ಮಂದಿ ಹಿಂಗ ಏನಂತ ತಿಳ್ಕೊಂಡಂತಾರ, ಕಿಮ್ಮತ್ ಮಾಡ್ತಾರ. 100 ರೂಪಾಯಿ ಅಂದ್ರೆ 200, 500, 1000 ಹಿಂಗಂತ ತಿಳ್ಕೊಂಡು ಕಿಮ್ಮತ್ ಮಾಡ್ತಾರ. ಅದೇ ನೆಲನಾಳುವ ಹರಸನ ಹೆಣನೆಂದರೆ, ಅರಸನ ಹೆಣನೆಂದರೆ ಅಡಿಕೆಗೆ ಕೊಂಬುವರಿಲ್ಲ. ಅಡಿಕೆ ಕಿಮ್ಮತ್ ಎಷ್ಟು? 5 ರೂಪಾಯಿ. ಅವಾಗೆಲ್ಲ 1 ರೂಪಾಯಿ 4 ಅಣೆ ಇತ್ತು. ಅಡಿಕೆ ಕಿಮ್ಮತ್ತಿಗಿನೂ ಇಲ್ಲಂತ. ಅದಕ್ಕೆ ಮಲಕ್ಕಿಂತ ಕಷ್ಟ ನರನ ಬಾಳೋ ಸಲನಂಬೋ ಕೂಡಲ ಸಂಗಮ ದೇವನ. ಸಲನಂಬಪ್ಪ ಅಂತ ತಿಳ್ಕೊಂಡಂತಾರ. ಹೆಂಗಿರ್ಬೇಕು? ಹಂಗ ಜೀವನದೊಳಗೆ ಹೆಂಗ ನೀನು ಬದುಕಬೇಕಾಗೈತಲ್ಲ, ಹಂಗ ನೆಲೆನಂಬ ಪರಮಾತ್ಮನನ್ನ ಅಂತ ತಿಳ್ಕೊಂಡು ಹೇಳುವ ಹಾಗೆ ನಮಗೂ ನಿಮಗೆಲ್ಲರಿಗೆ ಜೀವನ ಅಂದ್ರೆ ಏನು? ಮಕ್ಕಳನ್ನ ಹಡಿಯುವುದು ಜೀವನಲ್ಲ, ಮದುವೆಯಾಗಬಹುದು ಜೀವನಲ್ಲ, ಮಕ್ಕಳನ್ನ ಹೆತ್ತಬಹುದು ಜೀವನಲ್ಲ. ಅವ್ರು ಹೇಳ್ತಾರ ಜೀವನ ಅಂದ್ರೆ ಏನು? ಒಬ್ರು ಹಿಂಗಂದ್ರು, ಇನ್ನೊಬ್ಬ ಅಂದ ಕಾನಾ ಪೀನಾ ಸೋನಕ ಮಸ್ತ್ ಮಜಾ ಕರೋ ಜಿಂದಗಿ ಮೇ ಜಾತಾ ಹೈ ಅಂದವ. ಅಂದ್ರೇನು? ಊಟ ಮಾಡೋದು, ಮಲ್ಕೊಳ್ಳೋದು, ಮಸ್ತ್ ಮಜಾ ಮಾಡೋದು, ಮನಸ್ಸಿಗೆ ಬಂದಿದ್ದು ಕುಡಿಯೋದು, ಮನಸ್ಸಿಗೆ ಬಂದಿದ್ದು ತಿನ್ನೋದು, ಮಸ್ತ್ ಮಜಾ ಮಾಡ್ಕೊಂಡು ಜೀವನವನ್ನ ಜಿಂದಗಿ ಮೇ ಜಾತಾ ಹೈ ಅಂದ್ರು. ಜಿಂದಗಿ ಮೇ ಹೋಗ್ಬಿಡೋದು, ಒಂದಿನ ಮಸ್ತ್ ಮಜಾ ಮಾಡ್ಕೊಂಡು ಹೋಗ್ಬಿಡೋದು ಅಂತ ತಿಳ್ಕೊಂಡಂದವ. ನೋಡು, ಕಾನ ಅಂದ್ರೆ ಊಟ, ಸೋನ ಅಂದ್ರೆ ಮಲಗೋದು. ಕಾನಾಪಿನ ಸೋನಾ ಅಂತ ತಿಳ್ಕೊಂಡು ಕರೀತಾರೆ. ಮಲಗೋದು, ಹೊರಗೆ ಹೋಗೋದು, ಇಷ್ಟ ನಮ್ಮ ಜೀವನ ಅಂತ ಮಸ್ತ್ ಮಜಾ ಮಾಡಿ ಒಂದಿನ ಹೋಗೋದು ಅಂತ ತಿಳ್ಕೊಂಡು ಕೆಲವೊಬ್ರು ಅಂತಾರೆ. ಯಾರು?
ಒಂದು 30 ವರ್ಷದ ಹುಡುಗರ ಎಲ್ಲರೂ ಕೂಡ ಬಂದಿದ್ರಿ. ಬಂದಿರುವುದ್ರೊಳಗ ಅಲ್ಲಿನೂ ಕೂಡ ಬಹಳಷ್ಟು ಜನ ಬಂದಿದ್ರಿ ಅವತ್ತು ತೊಟ್ಟಲಿಕ್ಕೆ. ಅವತ್ತಿನ 200 ವರ್ಷಗಳ ಹಿಂದೆ ಎಲ್ಲರೂ ಕೂಡ ಬಂದಿದ್ರಂತ. ಬಂದಾಗ ಅಲ್ಲಿ ಏನಂತ ತಿಳ್ಕೊಂಡಂದ್ರ ಎಲ್ಲರೂ ಹಿಂಗೆ ಬಂದಾರ. ಮರುಳಾರಾಧ್ಯರು ಕೂಡ ಹಿಂಗೆ ಬಂದಿದ್ರು. ಬಂದಾಗ ಎಲ್ಲರೂ ಕೂಡಕೊಂಡು ಹೆಸರನ್ನು ಇಟ್ರು. ಹೆಸರಿಟ್ರು, ಹೌದಲ್ಲ? ಏನಂತ ಇಟ್ರಿ ಹೆಸರು? ಶರಣು ಬಸವ. ಶರಣು ಬಸವ ಅಂತ ಹೆಸರಿಟ್ಟಿ, ಹೌದಲ್ಲ? ಶರಣು ಬಸವ ಅಂತ ತಿಳ್ಕೊಂಡು ಹೆಸರು ಕರೆದ್ವಿ. ಶರಣ ಬಸವನ ಅಂತ ತಿಳ್ಕೊಂಡು ಕರೆದ ಬಳಿಕ ಎಲ್ಲರೂ ಖುಷಿ ಪಟ್ರು. ಎಂಥ ಹುಡುಗ, ಎಂತ ಚಲೋ ಅದಾನ, ಎಷ್ಟು ತೇಜಸ್ಸದ ಅಂತ ತಿಳ್ಕೊಂಡು ಎಲ್ಲರೂ ಹಿಂಗೆ ಕನ್ಯಾಕತ್ತಿದ್ರು. ಆದ್ರೆ 12ನೇ ದಿನಕ್ಕೆ ಹೆಸರಿಟ್ಟ ಬಳಿಕ ಒಂದು ಮಾತು ನಿಮಗೆ ನೆನಪಿರಲಿ, ಮಡಿಯಮ್ಮನವರಿಗೆ ಮಕ್ಕಳಾಗಿರಂಗಿಲ್ಲ. ಮರಳಾರಾಧ್ಯರು ಅಲ್ಲೇ ಇರ್ತಾರ, ಸಂಗಮಾಂಬ ತಾಯಿಯವರು ಅಲ್ಲೇ ಇರ್ತಾರ, ಬಂದಿರುವಂತ ಮುತ್ತೈದರು ಕೂಡ ಅಲ್ಲೇ ಇರ್ತಾರ. ಆದ್ರೆ ಸಂಗಮಾಂಬೆ ತಾಯಿಯವರು ಬರ್ತಾರೆ, ಮಡಿಯಮ್ಮ ತಾಯಿಯವರು ಅಷ್ಟು ದೂರ ಕುಳಿತುಕೊಂಡಿರ್ತಾರೆ. ಕುಳಿತುಕೊಂಡಾಗ ಮಡಿಯಮ್ಮನನ್ನ ಕರೀತಾಳ ಸಂಗಮ್ಮನವರು. ಸಂಗಮ್ಮನ ಸಂಗಮ್ಮ ಕರೀತಾಳ ಮಡಿಯಮ್ಮನ, ಅಕ್ಕ ಒಂದಿಷ್ಟು ಬಾ ಅಂತ. ಯಾಕ ಯವ್ವ, ನಾನು ಯಾಕೆ ಬರ್ಲಿ, ಬಾಕ ಇಲ್ಲಿ ಅಂತ ತಿಳ್ಕೊಂಡು ಮಡಿಯಮ್ಮನನ್ನ ಕರೆದುಕೊಂಡು ಬಂದು ತೊಟ್ಟಿಲದ ಬುಡದಲ್ಲಿ ಕೂಡಿಸ್ತಾಳೆ ಸಂಗಮ್ಮನವರು. ತೊಟ್ಟಿದ ಕೆಳಗಡೆ ಕೂಡಿಸ್ತಾರೆ. ಅಲ್ಲೇ ಸಮೀಪದಲ್ಲಿ ಮರುಳಾರಾಧ್ಯ ಶಿವಾಚಾರ್ಯರು ಕೂಡ ಇರ್ತಾರೆ. ಸಂಗಮ್ಮನವರು ಹೇಳ್ತಾರೆ, ಬಂದಿರುವಂತ ಮುತ್ತೈದರಿಗೆ ಎಲ್ಲರಿಗೆ ಕೂಡ ಹೇಳ್ತಾರ, ಅಕ್ಕ ಮಡಿಯಮ್ಮಕ್ಕ, ನನಗೆ ಶಿವನು ಏನಂತ ತಿಳ್ಕೊಂಡ್ರೆ ಕನಸಿನೊಳಗೆ ಬಂದು ಹೇಳಿದ್ದ, ಏನಂತ, ನಿನಗೆ ಹುಟ್ಟುವಂತ ಮಗನನ್ನ ಮಡಿಯಮ್ಮನವರ ಹುಡಿ ಒಳಗ ಹಾಕು ಅಂತ ತಿಳ್ಕೊಂಡು ಹೇಳಿದ್ದ. ಅದಕ್ಕಕ್ಕ ಈಗ ಇಲ್ಲಿವರೆಗೂ ನನ್ನ ಮಗ ಇತ್ತು, ಇವತ್ತು ಹೆಸರಿಟ್ಟಿವಿ, ಈ ಕ್ಷಣದಿಂದ ಇವ ನಿನ್ನ ಮಗ ಅಂತ ತಿಳ್ಕೊಂಡು ಮಡಿಯಮ್ಮನವರ ಉಡಿ ಒಳಗ ಹಿಂಗ ಹಾಕಕತ್ತಿದ್ರು. ಶರಣರ ನೆನಪಿರಲಿ, ಒಂದು ಘಟನೆ ಏನು ನಡೀತದ, ಆ ಕ್ಷಣವೇ ಮಡಿಯಮ್ಮನವರ ಹುಡಿ ಒಳಗ ಹಾಕುವುದಷ್ಟೇ ತಡ. ಹಾಕಿದ ಬಳಿಕ ಸಂಗಮ್ಮನವರ ಹೆದಿ ಒಳಗಿರ್ತಕ್ಕಂಥ ಹಾಲು ಬತ್ತವೆ. ಮಡಿಯಮ್ಮ ತಾಯಿಯವರ ಹೆದಿ ಒಳಗ ಹಾಲು ಬರುತ್ತವೆ. ಶರಣರ, ಈ ಮಡಿಯಮ್ಮ ತಾಯಿಯವರ ಹೆದಿ ಒಳಗ ಹಾಲು ಬರುತ್ತದೆ. ಎಂಥ ವಿಚಿತ್ರ! ಇದೇ ಒಬ್ಬ, ಎಲ್ಲರೂ ಅಂತಾರ, ಅಲ್ಲಿ ಬಂದಿರ್ತಕ್ಕಂಥ ಮುತ್ತೈದರೆಲ್ಲರೂ ಅನ್ನಕತ್ತಿದ್ರಂತ, ಏನಿದು ಶರಣ ಬಸಪ್ಪ ಸಣ್ಣವನು ಇರ್ಬೇಕಾದ್ರ ಮಡಿಯಮ್ಮನಿಗೆ ಮಗನಾಗಿ ಹಿಂಗ ಅನ್ನುವುದಷ್ಟೇ ತಡ, ಮಡಿಯಮ್ಮ ತಾಯಿಯವರ ಹೆದಿ ಒಳಗ ಹಾಲು ಬಂದವಲ್ಲ. ಸಂಗಮ್ಮ ತಾಯಿಯವರ ಹೆದಿ ಒಳಗ ಹಾಲು ಬತ್ತದ ಅಂತ ತಿಳ್ಕೊಂಡಂದ್ರೆ ಏನು? ಹಾಲು ಬತ್ತೇವ ಅಂತ ತಿಳ್ಕೊಂಡಂದ್ರೆ ಏನು? ಆ ಕ್ಷಣವೇ ಎಲ್ಲರೂ ಗಾಬರಿ ಪಡುತ್ತಾರ. ಸಣ್ಣ ಮಗು ಐತೆ, ಈ ನಮ್ಮನೆ ಇಷ್ಟು ಪವಾಡ ಮಾಡಕತ್ತದ, ಲೀಲೆ ಮಾಡಕತ್ತದ ಅಂದ್ರೆ ಇವನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಮುಂದೆ ಹೋಗೋದಿಲ್ಲ, ಇವೊಬ್ಬ ಅಸಾಮಾನ್ಯನಾಗಿ ಈ ನಾಡಿನ ಬೆಳಗ್ತಾನೆ ಅಂತ ತಿಳ್ಕೊಂಡು ಬಂದಿರುವಂತ ಮುತ್ತೈದರು ತಮ್ಮಷ್ಟಕ್ಕೆ ತಾವ ಮಾತಾಡ್ಕೊಂತ ಹೊಂಟಿದ್ರಂತೆವು. ಸಣ್ಣವ್ರು ಇರಬೇಕಾದ್ರ ಹಾಂಗ ಮಾಡಿರ್ತಕ್ಕಂಥ ಲೀಲೆ. ಒಬ್ಬ ಮಡಿಯಮ್ಮ ತಾಯಿಯವರೇ ನನ್ನ ತಾಯಿ ಅಂತ ತಿಳ್ಕೊಂಡು ಬಳಿಕ ಆ ತಾಯಿಯ ಎದೆ ಒಳಗ ಅಮೃತ ಬರ್ತಾವ ಅಂತ ತಿಳ್ಕೊಳ್ಳೋದು ಸಾಮಾನ್ಯ ಅಲ್ಲ. ಹಂಗ ಕೆಲವೊಬ್ರು ಘಟನೆಗಳನ್ನ ಕೇಳಿದಾಗ ನಾವು ಬಹಳ ವಿಚಿತ್ರ ಅನ್ನಿಸ್ತೈತಿ. ನಿಮಗೆ ಗೊತ್ತಿರಬಹುದು, ಕಕ್ಕಳ ಮೇಲೆ ಅಂತ ತಿಳ್ಕೊಂಡು ಬರ್ತದ. ಸಿಂದಗಿ ತಾಲೂಕಿನೊಳಗೆ ಒಂದು ಊರು, ಸಿಂದಗಿ ತಾಲೂಕಿನೊಳಗೆ ಒಂದು ಊರು ಬರ್ತೈತಿ, ಕಕ್ಕಳ ಮೇಲೆ ಅಂತೇಳಿ. ಆ ಕಕ್ಕಳ ಮೇಲೆ ಒಳಗೆ ಏನಂತ ತಿಳ್ಕೊಂಡ್ರೆ ಹಿಂಗ ಹೆರಿಗೆ ಆಗಿರ್ತೈತಿ. ಹೆರಿಗೆ ಆದ ಬಳಿಕ ಅವತ್ತ ಆ ಮಗು ಹಿಂಗ ವರಸಿನ ಮೇಲೆ ಹಿಂಗ ಮಲ್ಕೊಂಡಿರ್ತಕ್ಕಂಥ ಮಗು ಉಳಿಕೆಂತ ಮಧ್ಯರಾತ್ರಿ ಸಮಯ ಆ ತಾಯಿ 12 ಗಂಟೆಗೆ ಎದ್ದು ನೋಡುತ್ತಾಳ, ಪಕ್ಕದಲ್ಲಿ ಮಗು ಇಲ್ಲ. 12 ಗಂಟೆ ಸಮಯ ಎದ್ದು ನೋಡುತ್ತಾಳ, ಪಕ್ಕದಲ್ಲಿ ಮಗುವಿಲ್ಲ. ಆ ಕಡೆ ಈ ಕಡೆ ಹುಡುಕ್ತಾಳ, ಮಗು ಕಾಣುತ್ತಾ ಇಲ್ಲ. ಎಲ್ಲಾ ಕಡೆ ಅಕ್ಕಪಕ್ಕದವ್ರನ್ನ ಕೇಳ್ತಾಳ, ನನ್ನ ಮಗು ಕಳೆದೈತಿ, ನಾನು ಇವತ್ತು ಹೆರಿಗೆ ಆಗೈತಿ, ನನ್ನ ಮಗುನನ್ನ ಎತ್ತೀನಿ ಅಂತ ತಿಳ್ಕೊಂಡು ಹುಡುಕಾಡಕತ್ತಾಳ. ಯಾರು ಕೂಡ ಹುಡುಕಾಡ ಸಿಗಲೇ ಇಲ್ಲ ಮಗು. ಕೊನೆಗೂ ಕೂಡ ಆ ಮಗು ಎಲ್ಲಿ ಹೋಗಿತ್ತು ಅಂತ ತಿಳ್ಕೊಂಡ್ರ ತೊಟ್ಟಿಲದಿಂದ ಉಳುಕುತ್ತಾ ಎಲ್ಲಿ ಹೋಗಿತ್ತು, ಅವ್ರ ಮನಿ ಒಳಗ ಒಂದು ಆಕಳಿತ್ತಂತ. ಆ ಮನಿ ಒಳಗ ಆಕಳು ಎಂತದಿತ್ತು ಅಂತ ತಿಳ್ಕೊಂಡ್ರ ನೀವೆಲ್ಲರ ಕರಿತೀರಿ ಅದಕ್ಕೆ ಏನಂತ ತಿಳ್ಕೊಂಡ್ರ ಹಿಂಡಲಾರ್ದ ಆಕಳ, ಅದು ಬಂಜಿ ಏನಂತ ತಿಳ್ಕೊಂಡ್ರೆ ಗೊಡ್ಡೆ ಆಕಳ ಅಂತ ಕರೀತಾರಲ್ಲ. ಆ ಆಕಳ ತಂದಿದ್ರಂತ. ಆ ಆಕಳ ಏನಂತ ತಿಳ್ಕೊಂಡ್ರೆ ಹಿಂಡೆ ಇದ್ದಿಲ್ಲ. ಆ ಸಣ್ಣ ಹುಡುಗ ಉಳ್ಕೊಂತ ಹೋಗಿ ಆ ಆಕಳದ ಬುಡುಕು ಮಲ್ಕೊಂಡಿದ್ದಂತ ನೋಡ್ರಿ. ಮತ್ತೆ ಆಕಳ ಹೆಂಗಿರ್ಬೇಕು, ಅದು ಹೆಂಗಿರ್ಬೇಕು, ಹಿಂಗ ಹೋಗಿ ಹಿಂಗ್ ಮಲ್ಕೊಂಡದ. ಆಕಳದ ಹಾಲು ಆ ಮಗುವಿನ ಬಾಯಿ ಒಳಗ ಹಿಂಗ ಬಿಳಕತ್ತಿದ್ದು ಅಂತ.
ಎಲ್ಲರೂ ಗಾಬರಿಯಾಗಿ ನೋಡಾಕತ್ತಿದ್ರು. ಏನಿದು ಅಂತ ತಿಳ್ಕೊಂಡಂದ್ರು. ಎಲ್ಲರೂ ಅಂತಾರೆ ಎತ್ಕೊಂಡು ಬಂದರು. ಮತ್ತು ಎಲ್ಲರೂ ನೋಡಾಕತ್ತಿದ್ರು ಏನೆಲ್ಲ ಹಿಂಗೆ ಅಂತ ತಿಳ್ಕೊಂಡಂದ್ರು. ಅವನೇ ಕಕ್ಕಳ ಮೇಲೆ ಒಳಗೆ ಜನಿಸಿರ್ತಕ್ಕಂಥ ಒಬ್ಬ ಶಿವಯೋಗಿ ಹಾಗೆ ಹೋಗ್ತಾನೆ. ಅವರೇ ಲಚ್ಚಾಡದ ಸಿದ್ಧಲಿಂಗ ಮಹಾರಾಜರು ಅಂತ ಸಿದ್ಧಲಿಂಗ ಮಹಾರಾಜರು ಅಂತ ತಿಳ್ಕೊಂಡು ಹಾಗೆ ಹೋಗ್ತಾರೆ. ಅವ್ರು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಹೆಸರು ಕೇಳಿರಬೇಕು. ಆದ್ರೆ ಲಚ್ಚಾಣ ಮಠದೊಳಗೆ ಅಂಥವ್ರು ಹಾಗೆ ಹೋಗ್ತಾರೆ. ಅದಕ್ಕೆ ಸಣ್ಣವ್ರು ಇರಬೇಕಾದ್ರೆ ನಾವೆಲ್ಲ ಹಿಂಗ ಅಂತ ತಿಳ್ಕೊಂಡು ಅನ್ಕೊಂತಿರ್ತೀವಿ. ಸಣ್ಣ ಹುಡುಗಿತ್ತು ಸಣ್ಣ ಮಗು ಯಾರು ಸಿದ್ದಪ್ಪ ಅಂತ ತಿಳ್ಕೊಂಡು ಸಣ್ಣ ಮಗು. ಆ ಸಣ್ಣ ಮಗು ಇರಬೇಕಾದ್ರೆ ಆ ಮಗು ಏನ್ ಮಾಡ್ತದ ಅಂತ ತಿಳ್ಕೊಂಡು ಅಂದ್ರೆ ಸಣ್ಣ ದಿನನಿತ್ಯ ಅವ್ರ ಮನ್ಯಾಗ ಹಿಂಗತಿ ಪ್ರವಚನ ನಡೀತಿತ್ತು, ಶಾಸ್ತ್ರ ನಡೀತಿತ್ತು ಅವ್ರ ಮನೆ ಒಳಗೆ. ಆ ನಡೆಯುವಂಥ ಸಮಯದೊಳಗೆ ದೇವ ಮಲ್ಲಮ್ಮ ಆ ತಾಯಿ ಹೆಸರು ಮಗನನ್ನ ಕರ್ಕೊಂಡು ಹಿಂಗೆ ಪ್ರವಚನ ಮಾಡಕ ಕೇಳಕತ್ತಿರ್ತ. ಮಗು ಬೆಳೀತದ ಬೆಳೆದ ದೊಡ್ಡವದಾದ ಬಳಿಕ 6 ವರ್ಷದವನ ಆದ ಬಳಿಕ ಮಗು ಒಂದು ಪ್ರಶ್ನೆ ಮಾಡತೈತಿ. ಗುರುಗಳು ಏನು ಹೇಳ್ತಾರ? ಅಂಗವೇ ಲಿಂಗ, ಲಿಂಗವೇ ಅಂಗ, ಲಿಂಗಾಂಗ ಸಾಮರಸ್ಯವೇ ಆದಾಗ ಅಂತ ತಿಳ್ಕೊಂಡು ಒಂದು ಮಾತು ಹೇಳ್ತಾರೆ. ಜಗತ್ತಿನೊಳಗ ಈ ಭೂಮಿ ಕೂಡ ಒಂದು ದಿನ ಪ್ರಳಯ ಆಗ್ತದ. ಹುಟ್ಟಿರ್ತಕ್ಕಂಥವ್ರು ನಾವು ಕೂಡ ಒಂದು ದಿನ ಪ್ರಳಯ ಆಗ್ತೀವಿ. ಎಲ್ಲವೂ ಕೂಡ ಒಂದು ದಿನ ಪ್ರಳಯ ಆಗ್ತದ ಅಂತ ತಿಳ್ಕೊಂಡು ಅಂದಾಗ ಅವನ ಸಣ್ಣ ಹುಡುಗ ಸಣ್ಣವದಾನ 6 ವರ್ಷ ತುಂಬಿರುವಂತ ಮಗ ಐತೆ. ಆ ಹುಡುಗ ಏನು ಪ್ರಶ್ನೆ ಮಾಡ್ತದ? ಎಂತ ಪ್ರಶ್ನೆ? ವಿರೂಪಾಕ್ಷ ಶಾಸ್ತ್ರಿಗಳವರು ಬಹಳ ಒಳ್ಳೆಯ ಬ್ರಹ್ಮಜ್ಞಾನಿಗಳವರು. ಅಂತ ಒಬ್ಬ ಬ್ರಹ್ಮಜ್ಞಾನಿಗಳಿಗೆ ಸಣ್ಣನಾಗಿರ್ತಕ್ಕಂಥ ಸಿದ್ದಪ್ಪ ಏನ್ ಮಾಡ್ತಾನ? ಪ್ರಶ್ನೆ ಮಾಡ್ತಾನೆ. ಏನಂತ? ಗುರುದೇವ, ಭೂಮಿ ಪ್ರಳಯ ಆಗತ್ತ ಅಂದ್ರೆ ಒಪ್ಕೊಂತೀನಿ, ನಾವು ಪ್ರಳಯ ಆಗ್ತೀವಿ ಅಂದ್ರೆ ಒಪ್ಕೊಂತೀವಿ, ಮತ್ತು ಜಗತ್ತ ಹಿಂಗೆ ಪ್ರಳಯ ಆಗತ್ತಂದ್ರೆ ಒಪ್ಕೊಂತೀವಿ. ಈ ಆಕಾಶ ಹೆಂಗ ಪ್ರಳಯ ಆಕತಿ ಅಂದವ ಸಣ್ಣ. ಈ ಆಕಾಶ ಐತಲ್ಲ ಎಂದ್ ಪ್ರಳಯ ಆಕತಿ, ಇದು ಎಂದ್ ಇದಕ್ಕೆ ಕೆಳಗೆ ಬೀಳ್ತೈತಿ ಅಂದವ. ನಾವು ಅನ್ನಂಗಿಲ್ಲ. ಇದು ಎಂದ ಆಕಾಶ ಯಾವಾಗ ಎಂದು ಪ್ರಳಯ ಆಗತ್ತ ಅಂತ ತಿಳ್ಕೊಂಡು ಸಣ್ಣ ಹುಡುಗ ನೋಡಿದ್ರಿ. ಇದು ಆಕಾಶ ಎಂದು ಪ್ರಳಯ ಆಗತ್ತ ಅಂತ ತಿಳ್ಕೊಂಡ ಬಳಿಕ ಅದು ಗುರುಗಳಿಗೆ ಹೇಳಕ್ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ಅವ್ರಂತಾರ, ಬಲ್ಲಂತ ಜ್ಞಾನಿಗಳ ಜೊತೆಗೆ ನೀನು ಕೇಳಬೇಕಪ್ಪ ಈ ಮಾತನ್ನ ಅಂತ ತಿಳ್ಕೊಂಡ್ರು. ಬಲ್ಲಂತ ಜ್ಞಾನಿಗಳ ಜೊತೆಗೆ ಈ ಮಾತು ಕೇಳಬೇಕು ನೀನು ಅಂತ ತಿಳ್ಕೊಂಡ ಬಳಿಕ ಅವಾಗ ಅವ್ರಂತಾರ, 6 ವರ್ಷ ತುಂಬಿರುವಂತ ಮಗ ಹಿಂಗದಾನಪ್ಪ ಅಂತ ತಿಳ್ಕೊಂಡ ಬಳಿಕ ಶಾಲೆಗೆ ಹಾಕ್ಬೇಕಂದ್ರ ಅವ್ರು. ಶಾಲೆಗೆ ಹಾಕಿದ ಬಳಿಕ ಶಾಲೆ ಒಳಗೆ ಹೆಂಗಿದ್ದ ಮಗ ಅಂತ ತಿಳ್ಕೊಂಡಂದ್ರ ಶಾಲೆ ಒಳಗ ಮಾಸ್ತರ್ ಕೇಳಕತ್ತಿದ್ರಂತ. ಅವಾಗೆಲ್ಲ ಓಂಕಾರ ಹಾಕಿ ಕೊಡ್ತಿದ್ರಿ. ಮಾಸ್ತರ್ ಏನ್ ಹಾಕಿ ಕೊಡ್ತಿದ್ರು? ಓಂಕಾರ ಹಾಕಿ ಕೊಡ್ತಿದ್ರು. ಈಗೆಲ್ಲ ಓಂಕಾರ ಇಲ್ರಿ. ಈಗೇನಾಗ್ಯಾವ್ರಿ? ಓಂಕಾರ ಹೋಗ್ಯಾವ್ರಿ. ABCD ಬಂದಾವ್, ಅ ಇ ಬಂದಾವ್, ಹೌದಲ್ಲ? ಅವಾಗೆಲ್ಲ ಓಂಕಾರವನ್ನು ಹಾಕಿ ಕೊಡ್ತಿದ್ರು, ತೀಡ್ತಿದ್ರು. ಅವಾಗ ಓಂಕಾರವನ್ನು ಹಾಕಿ ತೀಡ್ ಅಂತ ತಿಳ್ಕೊಂಡಂದ್ರು. ಅವಾಗ ಗುರುಗಳಿಗೆ ಒಂದು ಪ್ರಶ್ನೆ ಮಾಡಿದಂತ, ಗುರುದೇವ, ನಾನು ಓಂಕಾರವನ್ನ ತೀಡತ್ತೀನಿ, ಆದ್ರೆ ಇದರ ಅರ್ಥವನ್ನು ಹೇಳು ಅಂದ್ರಂತ. ಓಂಕಾರದ ಅರ್ಥವನ್ನು ಹೇಳು ಅಂತ ತಿಳ್ಕೊಂಡ ಬಳಿಕ ಗುರುಗಳು ಅಂತಾರ, ಇಲ್ಲಿವರೆಗೆ ಬಂದವ್ರು ಎಲ್ಲರೂ ಕೂಡ ಬರೇ ತೀಡಂದ ಬಳಿಕ ತೀಡ್ತಿದ್ರು ಮರಯ, ಇವ ಯಾರೋ ಮರಯ ಓಂಕಾರದ ಅರ್ಥ ಹೇಳು ಅಂತ ತಿಳ್ಕೊಂಡಂತಾರಲ್ಲ ಅಂತ ತಿಳ್ಕೊಂಡ ಬಳಿಕ ಗುರುಗಳು ಅಂದ್ರಂತ, ಅಕಾರ ಊಕಾರ ಮತ್ತು ಅಕಾರ ಊಕಾರ ಆಗಿ ಮಕಾರ ಬರ್ತೈತಿ, ಹಕಾರ ಊಕಾರ ಮಕಾರ ಕೂಡಿದ ಬಳಿಕ ಇದು ಗುಣಸಂಧಿ ಆಗ್ತದ ಅಂತ ತಿಳ್ಕೊಂಡಂತ. ಗುಣಸಂಧಿ ಆಗ್ತದ ಅಂತ ತಿಳ್ಕೊಂಡ. ಅವಾಗ ಅವ್ರನ್ನಂತ, ನಾನು ಆ ಸಂಧಿ ಈ ಸಂಧಿ ಕೇಳಿಲ್ಲ ನಮ್ಮೂರಾಗ ಸಂಧಿ ಇಲ್ರಿ, ನಮ್ಮೂರಾಗ ಸಂಧಿನೇ ಇಲ್ಲ. ಬೇರೆ ಊರಾಗ ಹೋದಿವಿ ಅಂದ್ರೆ ಭಾಳ ಸಂಧ್ಯಾಗ ಹಂದಿ ಭಾಳ ಇರ್ತಾವ. ನಮ್ಮೂರಾಗ ಸಂಧಿನೇ ಇಲ್ಲ, ಹಂದಿನೇ ಇಲ್ಲ. ಕೆಲವೊಂದು ಊರಾಗ ಸಂಧ್ಯಾಗ ಹಂದಿ ಭಾಳ ಇರ್ತೈತೆ. ಹಾಗಲ್ಲಿ ಅವ್ರ ಗುಣಸಂಧಿನ ಅಂತ ತಿಳ್ಕೊಂಡು ಕೇಳಿಲ್ಲ, ಓಂಕಾರದ ಅರ್ಥವನ್ನ ನನಗೆ ಹೇಳಂತ ತಿಳ್ಕೊಂಡ ಬಳಿಕ ಅಗರ ದೊಡ್ಡ ಶಾಣೆ ನೀ ಹೇಳಗರ ಅಂದ ಗುರುಗಳು. ನೀ ದೊಡ್ಡ ಶಾಣೆಯಾಗಿ ಹೇಳ್ತೀನಿ ಹೇಳಗರ ಅಂತ ತಿಳ್ಕೊಂಡ ಬಳಿಕ ನಾ ಹೇಳ್ತೀನಿ ಕುಂದ್ರು ಅಂತ ತಿಳ್ಕೊಂಡ ನೋಡ್ರಿ. 6 ವರ್ಷ ತುಂಬಿರ್ತಕ್ಕಂಥ ಸಮಯದೊಳಗೆ ನಾ ಹೇಳ್ತೀನಿ ಕೂಡ ಅಂತ ತಿಳ್ಕೊಂಡ ಬಳಿಕ ಹೇಳಿದನಂತ, ಓಂಕಾರ ಎದಂಗು ಉತ್ಪತ್ತಿ ಆಗ್ತದ ಅಂತ ತಿಳ್ಕೊಂಡು ಅನ್ನುವುದನ್ನ ಹೇಳಿದ. ಇದು ಬ್ರಹ್ಮಾಂಡಕಾರವಾಗಿರ್ತಕ್ಕಂಥ ಒಂದು ಅಕ್ಷರ. ಇದು ಓಂಕಾರದಿಂದ ಜಗತ್ತು ಉತ್ಪತ್ತಿಯಾಗ್ಯದ. ಹಾಗಾಗಿ ಇದಕ್ಕೆ ಓಂಕಾರ ಅಂತ ತಿಳ್ಕೊಂಡು ಕರೀತಾರ ಅಂತ ತಿಳ್ಕೊಂಡು ಹೇಳಿದ. ತಿಳಿದ್ರ ತಿಳ್ಕೋ, ತಿಳಿಲ್ಲಂದ್ರ ತಿಳಿದವ್ರ ಮುಂದೆ ಹೋಗಿ ತಿಳ್ಕೊ ಅಂತ ತಿಳ್ಕೊಂಡಂದ. ನನಗದರ ಆ ಶಾಲೆಯ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಂದ. ನಾನು ಭೂಮಿ ಎಂಬ ಶಾಲೆಗೆ ಬಂದವನು, ನಿಮ್ಮಂತ ಕೈ ಒಳಗೆ ನಾನು ಶಾಲೆ ಕಲಿಯಂಗಿಲ್ಲ ಅಂತ ತಿಳ್ಕೊಂಡಂದವನ ಶಾಲೆ ಬಿಟ್ಟು ಹೊರಗೆ ಬಂದ. ಶಾಲೆ ಬಿಟ್ಟು ಹೊರಗೆ ಬಂದ. ತಾಯಿ ಅನ್ನಕತ್ತಿಲ್ಲ, ಅಲ್ಲ ಯಪ್ಪ ಶಾಲೆಗೆ ಹೋಗಂದ್ರ ಶಾಲೆ ಒಳಗ ಮಾಸ್ತರ್ಗೆ ಹಿಂಗಂದಿ, ಮತ್ತೆ ಇನ್ನೇನ್ ಮಾಡ್ಬೇಕಂತ ತಿಳ್ಕೊಂಡು ಆ ತಾಯಿ ಏನ್ ಮಾಡಿದ್ಲು, ದನ ಕಾಯಕ ಹೆಮ್ಮೆ ಕಾಯಕ ಹಚ್ಚಿ ಬಿಡ್ಬೇಕಂತ ಅಂದ. ಹೆಮ್ಮೆ ಕಾಯಕ ನಡಿ ಅಂದ.
ಎಮ್ಮಿ ಕಾಯಕ್ಕೆ ಹೊಂಟು. ಒಂದು 5-6 ಮಂದಿ ಕರ್ಕೊಂಡು ಎಲ್ಲರೂ ಎಮ್ಮಿ ಕಾಯಕ್ಕೆ ಹೊಂಟಿದ್ರು. ಎಮ್ಮಿ ಕಾಯಕ್ಕೆ ಹೊಂಟ್ರು. ಹೋಗ್ಬೇಕಾದ್ರೆ ಇವು ಎಮ್ಮಿ ಮೇಲೆ ಕೂತಿದ್ದ. ಯಾರು? ಸಿದ್ದಪ್ಪ ಎಮ್ಮಿ ಮೇಲೆ ಕೂತ್ಕೊಂಡಿದ್ದಂತ. ಎಮ್ಮಿ ಮೇಲೆ ಕೂತ್ಕೊಂಡು ಹೊಂಟಿದ್ದ. ಮುಂದೆ ಒಂದು ಹುಡ್ರು, ಅವಾಗ ಸಣ್ಣ ಹುಡ್ರಿದ್ದಾಗ ಆಟ ಆಡ್ತಿದ್ರು. ಒಬ್ಬ ಹೂತಿದ್ದ, ಒಬ್ಬ ಸುಮ್ಮನೆ ಡಗಡಗದ್ದು ಬಾರಿಸ್ತಿದ್ರು. ಹುಡ್ರೆಲ್ಲ ಆಟ ಆಡ್ತಿದ್ರು. ಸಣ್ಣ ಸಣ್ಣ ಹುಡುಗರು ಇದ್ದಾಗೆಲ್ಲ ಎಲಿಗೆಲ್ಲ ಕಟ್ಕೊಂಡು ಎಲ್ಲ ಆಟ ಆಡ್ತೀವಿ. ಇವತ್ತಿಗೆಲ್ಲ ಆಟ ಆಡ್ತಾವ. ಆಟ ಆಡಿ ಏನು ಮಾಡ್ತಾವ? ಆಟ ಪುಟ್ಟ ಜೈ ಅಂದ್ರೆ ತಿಳ್ಕೋಬೇಕು. ಕೆಲವು ಹುಡುಗರು ಆಡ್ತಿರ್ತಾವ, ಸಣ್ಣ ಸಣ್ಣ ಹುಡುಗರು. ನೀನು ಹಪ್ಪಾಗು, ನಾ ಹೂ ಹಾಕಿನಿ, ನೀ ಹಣ್ಣಾಗು, ನಾ ತಮ್ಮ ಹಾಕಿನಿ, ನೀ ಚಿಗವಾಗು, ಮತ್ತೆ ನಾನು ಹಿಂಗೆ ತಂಗಿ ಹಾಕಿನಿ, ನೀನು ಹತ್ತಿ ಆಗು, ನಾನು ಸೊಸಿ ಹಾಕಿನಿ, ನೀ ಹಾಡು ತಿಳ್ಕೊಂಡು ಹಿಂಗೆ ಆಡ್ತಿರ್ತಾವ. ಹಾಡಿ ಹಾಡಿ ಏನು ಮಾಡ್ತಾವ? ಲಾಸ್ಟಿಗೆ ಆಟ ಪಟ್ಟ ಜೈ ಅಂತ ತಿಳ್ಕೊಂಡು ಹೋಗ್ತಿರ್ತಾವ. ಇಷ್ಟು ಚಂದ ಆಡ್ತಿರ್ತಾವೆ, ಭಾಳ ಚಂದ ಆಡ್ತಿರ್ತಾವೆ. ರೊಕ್ಕ ಕೊಡೋದು ಮತ್ತೆ ಎಣಸೋದು, ಇಷ್ಟು ಕೊಡೋದು, ಹಿಂಗೆಲ್ಲ ಮಾಡಿರ್ತಾವ. ಹಂಗ ಆ ಏನು ಸಿದ್ದಪ್ಪ ಏನು ಮಾಡದ? ಎಮ್ಮಿ ಮೇಲೆ ಹತ್ಕೊಂಡಿದ್ದ. ಮುಂದೊಂದು 4-5 ಹುಡುಗರು, ಒಬ್ಬ ಹೂದಾವ, ಒಬ್ಬ ಕಟ್ಟಿಗೆ ಹಿಡ್ಕೊಂಡು ಹೂತಿದ್ದ, ಒಬ್ಬ ಬರ್ಸ್ತಂಗ ಮಾಡ್ತಿದ್ದ. ಬಾಯಿಲೆ ಮಾಡಾವ. ಹಿಂಗೆ ಮಾಡ್ಕೊಂತ ಹೋಗೋದ್ರ ಹೊತ್ನಾಗ ಏನಾಯ್ತು? ಎಮ್ಮಿ ಹಿಂಗೆ ಹೊಂಟಿತ್ತಲ್ಲ, ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಲಿಲ್ರಿ. ಅದು ಹೋಗ್ಲಿಲ್ಲ. ಸಿದ್ದಂದ ನಡಿ ಮುಂದಕ್ಕೆ ನಡಿ ಅಂತ ತಿಳ್ಕೊಂಡಂದ. ಅದು ಹೋಗ್ಲೇ ಇಲ್ಲ. ನಡಿ, ನೀವು ಮುಂದಕ್ಕೆ ನಡಿ, ನೀವು ಮುಂದಕ್ಕೆ ನಡಿ ಅಂತ ತಿಳ್ಕೊಂಡ್ರೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಲಿಲ್ಲ. ಸಿದ್ದಂದ ಸಾಯಗರ ಅಂತಂದವ. ಸಾಯಗರ ಅಂತ ತಿಳ್ಕೊಂಡಂದು ಬಳಿಕ ಅದು ಎಮ್ಮಿ ಸತ್ತು ಬಿಡ್ತೀರಿ. ಅದು ಸತ್ತು ಬಿಡ್ತಿ. ಅಲ್ಲಿದ್ದು ಹುಡುಗರೆಲ್ಲರೂ ಹೋಗಿ ಅವ್ರವ್ಗೆ ಹೇಳಿದ್ರು. ಓಡಿ ಓಡಿ ಹೋಗಿ ಹೋಗಿ ಹೇಳಕತ್ತಿದ್ರು. ದೇವ ಮಲ್ಲಮ್ಗೆ ಹೋಗಿ ಹೇಳಕತ್ತಿದ್ರು, ಯವ್ವಾ ಸಿದ್ಧ ನಿಮ್ಮ ಎಮ್ಮಿ ಕೊಂದ, ಸಿದ್ದಪ್ಪ ನಿಮ್ಮ ಎಮ್ಮಿ ಕೊಂದ ಅಂದ ಬಳಿಕ. ಮತ್ತೆ ಹೆಮ್ಮೆ ಅಂದ ಬಳಿಕ ಹೆಣ್ಮಕ್ಳು ಭಾಳ ಇಷ್ಟ ರೀ. ಎಮ್ಮೆ ಅಂದ ಬಳಿಕ ಭಾಳ ಇಷ್ಟ ರೀ. ಎಮ್ಮೆ ಅಂದ್ರೆ ಭಾಳ ಜೀವ ರೀ. ಎಮ್ಮೆ ಮೇಲೆ ನೋಡ್ಬೇಕು. ಎಮ್ಮೆ ಅಂದ್ರೆ ಭಾಳ ಜೀವ ಇರ್ತೈತಿ. ಹೆಣ್ಮಕ್ಳು ಭಾಳ ದೊಡ್ಡ ಸಾಹುಕಾರನ ಹೊಲದ ಮುಂದೆ, ಊರು ಮುಂದೆ ಹೊಲ ಹಾಕಿದ್ದ, ಮೆಕ್ಕೆಜೋಳ ಹಾಕಿದ್ನಂತ. ಎಮ್ಮೆ ಹೊಡ್ಕೊಂಡು ಹೋಗಿದ್ದ ಹೆಣ್ಮಗಳು. ಎಮ್ಮೆ ಹೊಡ್ಕೊಂಡು ಹೋಗಿದ್ಲ. ಅದು ಎಮ್ಮೆ ಏನಂತ ತಿಳ್ಕೊಂಡ್ರೆ ಮೆಕ್ಕೆಜೋಳ ತಿನ್ನಕತ್ತಿತ್ತಂತ. ಸಾಹುಕಾರ ಅಂದಂತ, ಯವ್ವ ಎಮ್ಮೆ ಹೊಡ್ಕೊರವ್ವ, ಹಂಗ್ಯಾಕೆ ಮಾಡ್ತಾರಿ ಅಂತ ತಿಳ್ಕೊಂಡಂದಂತ. ಇಲ್ಲ ಆಳೆಪ್ಪ, ನಮ್ಮವ್ವ ಹಂಗಿಲ್ಲ, ತಿನ್ನಗಿಲ್ಲ ಅಂದ್ಲಂತ. ಅವ್ರವ್ವ ಅಂತದ ಎಮ್ಮೆ. ಹೆಮ್ಮೆ ಅಂದ್ರೆ ಭಾಳ ಜೀವ ಹೆಣ್ಮಕ್ಳಿಗೆ. ನಮ್ಮವ್ವ ಹಂಗಿಲ್ಲ ಆಳೆಪ್ಪ, ದೊಡ್ಡ್ರಿ ಅದೇನು ತಿನ್ನಂಗಿಲ್ಲಪ್ಪ, ಮೆಕ್ಕೆಜೋಳ ತಿನ್ನ ಬರೇ ಅದು ಮೇವು ಅಷ್ಟೇ ತಿಂತೈತೆ ಅಂದ. ಕೆಲವೊಬ್ರು ಅಷ್ಟು ಪ್ರೀತಿ ಅದು ಎಮ್ಮೆ ಮೇಲೆ. ಅವ್ವ ಅಪ್ಪ ಆಕೈತೆ ಅದು. ಕೆಲವೊಬ್ರಿಗೆ ಅವ್ವ ಅಪ್ಪ ಆಕೈತರಿ, ಕೆಲವೊಬ್ರಿಗೆ ಭಾಳ ಪುಣ್ಯ ಉಪಕಾರ ಮಾಡಿರ್ತೈತೆ ಅದು. ಎಷ್ಟು ಉಪಕಾರ ಮಾಡೈತೆ ಅಂತ ತಿಳ್ಕೊಂಡ್ರಿ. ನಾ ಮೊನ್ನೆ ಪುರಾಣಕ್ಕೆ ಹೋದಾಗ ಏನು ಮಿರಿ ಮಿರಿ ಮಿಂಚಂಗೆ ಅದನ್ನು ತೊಳೆದು ಅದಕ್ಕೆ ಹೂವಿನ ಸರ ಹಾಕಿ ಯವ್ವ ಅದಕ್ಕೆಲ್ಲ ಭಾಳ ಚಂದಾಗಿ ಸೀರೆ ಉಡಿಸಿ ಅದ್ರ ಮುಂದೆ ಹಿಂಗೆ ಕೈ ಮುಗಿಯಕತ್ತಿದ್ಲ ಆಗ ಎಮ್ಮೆ ಮುಂದೆ. ನಾನಂದೆ ಏನಾಗೈತೆ? ಅಯ್ಯೋ ಎಮ್ಮಿಗೆ ಏನಾರ 20 ಲೀಟ್ರ್ ಹಾಲು ಹಿಡತ್ತೆ ನಂದು. ಇಲ್ಲಪ್ಪ. ಮತ್ತೇನು ದಿನಕ್ಕೆ 1 kg ಬೆಣ್ಣೆ ಕೊಡ್ದೈತೆ? ಇಲ್ಲಪ್ಪ. ಮತ್ತೆ ಏನು ಮಾಡೈತೆ? ಭಾಳ ಉಪಕಾರ ಮಾಡೈತೆ. ಏನು ಮಾಡೈತೆ? ಮೊನ್ನೆ ನಮ್ಮ ಅತ್ತಿನ ಗುದ್ದಿ ಸಾಯಿಸೈತೆಪ್ಪ, ಭಾಳ ಉಪಕಾರ ಮಾಡೈತೆ. ಎಷ್ಟು ಉಪಕಾರ ಮಾಡೈತೆ ಅಂತ, ಎಷ್ಟು ವಿಚಿತ್ರ. ಅದಕ್ಕೆ ಎಮ್ಮಿ ಸಾಯಿ ಅಂತ ತಿಳ್ಕೊಂಡ ಬಳಿಕ ಸತ್ತು ಬಿಡ್ತೇವೆ. ದೇವಮಲ್ಲಮ್ಮನವ್ರಿಗೆ ಹೋಗಿ ಹೇಳಿದ್ರಂತ, ಅಮ್ಮ ಸಿದ್ಧ ಎಮ್ಮಿ ಕೊಂದ ಅಂದ ಬಳಿಕ. ಮತ್ತೆ ಎಮ್ಮಿ ಕೊಂದ ಅಂದ ಬಳಿಕ ಹೆಣ್ಮಗಳು ಬ್ರಹ್ಮಾಂಡಕ್ಕೆ ಬೆಂಕಿ ಬಿದ್ದಾಗ ಆಯ್ತು. ಓಡಿ ಬಂದು ನೋಡ್ರಿ. ಓಡಿ ಬಂದ ಬಳಿಕ ಬಂದಕ್ಕೆ ಅಂದ್ಲು, ಲೋ ಸಿದ್ಧ ಏನ ಮಾಡಿದ್ಯೋ? ಗಬ್ಬ ಇರುವ ಎಮ್ಮಿಯನ್ನ ಕೊಂದಿಯಲ್ಲ ಅಂತ ತಿಳ್ಕೊಂಡು ಒಳಕತ್ತಿದ್ಲು. ಸಿದ್ಧ ಅಂದ, ಯಾಕೆ ಕಳಿತಿ ಬಿಡುವೆ ಇಪ್ಪ, ನನಗೆ ಎಮ್ಮಿ ಬೇಕು ನನಗೆ ಅಂದಕ್ಕೆ. ಹೋದ್ರು ಬಿಡ್ಬಿ. ಅದು ಎಮ್ಮಿನ ಕಸ ಬಳಿಬೇಕು, ಮೈ ತಿಕ್ಕಬೇಕು, ಮೇ ತರಬೇಕು. ಸತ್ತೈತಿ ಚುಲಾಗೈತಿ ಬಿಡ ಅಂದವ. ಸತ್ತೋಗೈತೆ ಚುಲಾಗೈತಿ ಬಿಡ ಅಂದ್ರೆ ಕೇಳವಳು ಹೊಳಕತ್ತಾಳ. ಎಲ್ಲರೂ ಇಡೀ ಊರು ಬಂದ್ರು. ಏನಂತ? ಸಿದ್ಧ ಹಿಂಗಂದಂತ ಎಮ್ಮಿ ಸತ್ಯ ಅಂತ. ಸಿದ್ಧ ಹಿಂಗಂದಂತ ಎಮ್ಮಿ ಸತ್ಯ ಅಂತ ತಿಳ್ಕೊಂಡು ಇಡೀ ಊರು ಮಂದಿ ಬಂದರು. ಎಲ್ಲರೂ ಬಂದು ಹಿಂಗ ಎಮ್ಮಿ ಸತ್ಯ ಅನ್ಸತ್ತೆ. ಹೆಣ್ಮಗಳು ಬೋರಾಡಿ ಹೇಳಕತ್ತಿದ್ಲ ದೇವಮಲ್ಲ, ಯಪ್ಪ ನನಗೆ ಎಮ್ಮಿ ಬೇಕು, ಯಪ್ಪ ನನಗೆ ಎಮ್ಮಿ ಬೇಕು ಅಂತ ತಿಳ್ಕೊಂಡು ಹಿಂಗ ಹೇಳಕತ್ತಿದ್. ಎಮ್ಮಿ ಬೇಕಲ್ಲವ? ಅವಂದು ಎಮ್ಮಿ ಬೇಕಿಲ್ಲ ನನಗೆ ಬೇಕು. ಯಾಕಂದ್ರೆ ನಾವೆಲ್ಲ ಸಂಸಾರಸ್ಥರು, ನಾ ಬೇಕಾದಂಗೆ ಅಷ್ಟು ಇರ್ಲಕ್ಕ. ಯಪ್ಪ ಅವನಕತ್ತಾನ ಅದಕ್ಕೆ ಮೈ ತಿಕ್ಬೇಕು, ಮೇವ್ ತರ್ಬೇಕು. ಯಾರು ಹೊಲ್ದಾಗರವ ಈಗ ಮೇದಲ್ಲಿ ಮೇಯ್ಸ್ಕೊಂಡ್ ಮತ್ತೆ ರಗಳಿ ಬರ್ತೈತೆ. ಬೇಡ ಸತ್ತದ ಚಲೋ ಆಗೈತೆ ಅಂದ್ರೆ ಕೇಳವಲ್ಲಿ, ನನಗೆ ಬೇಕಾ ಅಂತ ತಿಳ್ಕೊಂಡು, ಯಪ್ಪ ನನಗೆ ಎಮ್ಮಿ ಬೇಕು ಅದಲ್ಲ ಆಯ್ತು ಸಕ ಅಂತ ತಿಳ್ಕೊಂಡಂದವ್. ಆಯ್ತು ಸರಿ ನಿನಗೆ ಅಂತ ತಿಳ್ಕೊಂಡಂದವನ ಹೋದ. ಇಡೀ ಊರು ಮಂದಿ ನಿಂತ್ಕೊಂಡಿತ್ತು. ಎಮ್ಮಿ ಸತ್ತಿತ್ತಲ್ಲ, ಸಾಯ ಅಂದ ಬಳಿಕ ಸತ್ತೈತೆ, ಇವ ಏನು ಬದುಕಿಸ್ತಾನ ಅಂತ ತಿಳ್ಕೊಂಡು ಎಲ್ಲರ ಹಂದಿದ್ರು. ಅವ ಸಿದ್ಧ ಹೋಗಿ ಓಂ ನಮಃ ಶಿವಾಯ ಅಂದ. ಇವ ಆ ಹೆಮ್ಮಿ ಮೇಲೆ ಕೈ ಆಡಿಸಿದ. ಓಂ ನಮಃ ಶಿವಾಯ ಅಂತ ತಿಳ್ಕೊಂಡು ಹಿಂಗ ಅಂದ. ಸತ್ತಿರುವಂತ ಹೆಮ್ಮಿ ಎದ್ದು ನಿಂತ್ಕೊಂಡ್ಬಿಡ್ತೀರಿ. ಅದು ಎದ್ದು ನಿಂತ್ಕೊಂತ ಎಲ್ಲರೂ ಗಾಬರಿ ಆದ್ರು. ಏನಂತ? ಯಪ್ಪ ಇವುಡು ಸಜ್ಜಿಲ್ಲೋ ಮರಿ ಬಾಯಿ ಸರಿ ಇಲ್ಲಿ ಒಂದಂದ್ರ.
ಸಾಯಿ ಅಂತ ಎಮ್ಮೆ ಸತ್ತಿ, ಅಕಸ್ಮಾತ್ ನಾವು ಏನಾರ ಅಂದ ಸಾಯಿ ಅಂದ್ರೆ ನಾವು ಸತ್ತು ಬಿಡ್ತೀವಪ್ಪ ನಾವು ಹೇಳಕ್ಕೆ ಬರಂಗಿಲ್ರಿ. ಪರಮಾತ್ಮ ಹೆಂಗೆ ಅಂತ ತಿಳ್ಕೊಂಡ್ರೆ ಮಹಾತ್ಮರು ಹೆಂಗಿರ್ತಾರ ಅಂತ ತಿಳ್ಕೊಂಡು ಹೇಳಕ್ಕೆ ಬರಂಗಿಲ್ಲ. ಅವ್ರು ಏನಂತಾರ ಹಂಗಿರ್ತಾರ, ಸುಮ್ಮನೆ ಅಲ್ರಿ. ಅಜಾತ ನಾಗಲಿಂಗ ಶಿವಯೋಗಿಗಳು ನಾಗಲಿಂಗ ಪಜ್ಜ ಒಂಬಳದಿಂದ ಹೊಂಟಿದ್ನಂತ ಗದಗಿನಾಕ. ಒಂಬಳದಿಂದ ಹೊಂಟಿದ್ದ ಹೋಗೋ ಮುಂದೆ ಒಬ್ಬ ಹೆಣ್ಮಗಳು, ಶ್ರೀಮಂತರ ಹೆಣ್ಮಗಳು ಸತ್ತಿದ್ಲಲ್ಲ. ಅದು ಏನಂದ್ರೆ ಒಂಬಳು ಗದಗಿನಿಂದ ಹಿಂಗೆ ಹೋಗ್ಬೇಕಾದ್ರೆ ದಾರಿ ಒಳಗೆ ಸುಡ್ಗಾಡಿರೋದು. ಇಲ್ಲಿ ಒಂಬಳದ ದಾರಿಗೆ ಇತ್ತು. ದಾರಿ ಒಳಗಿತ್ತಲ್ಲ, ಹಿಂಗೆ ಮಂಟಪ ಹೊತ್ಕೊಂಡು ಕಂಡಾಪಟ್ಟಿ ಮಂದಿ ಎಲ್ಲರೂ ಮತ್ತೆ ಬೀಗರು ಬೀಜರು ಎಲ್ಲರೂ ಬಂದಾರ. ಮತ್ತೆ ಮಣ್ಣಿಗೆ ಹೋಗೋರು ಹಿಂಗೆ ಸೆದಗಿ ಮ್ಯಾಲೆ ಹಿಂಗೆ ತೊಗೊಂಡು ಬಂದಾರ. ತೊಗೊಂಡು ಹೊಂಟಿದ್ರು. ಇವ ಒಂದು 4-5 ಮಂದಿ ಕರ್ಕೊಂಡು ನಾಗಲಿಂಗಪ್ಪ ಹಿಂಗೆ ಬರೋದ್ರಾಗ ದಾರಿ ಒಳಗೆ ಅದನ್ನು ನೋಡಿದ ಬಳಿಕ ಮತ್ತದು ಹೆಣ ನೋಡಿದ ಬಳಿಕ ಎಲ್ಲಿಗೆ ಹೋಯ್ತಿರ್ಲಿ ಇದನ್ನು, ಯಪ್ಪ ಅವ ಏನು ಹೆಣ್ಮಗಳು ಮಗ ಇದ್ದ ಅಲ್ಲೇ ಮಗ್ಳು ಇದ್ದ, ಯಪ್ಪ ನಮ್ಮವು ಸತ್ತಾಳ ಅಂದವ. ಯಪ್ಪ ನಮ್ಮವು ಸತ್ತಾಳು ಅಂತ ತಿಳ್ಕೊಂಡು ಅಳಕತ್ತಿದ ಬಳಿಕ ಅವ ಏನಂದ, ನಾಗಲಿಂಗಪ್ಪಜ್ಜ ಕೆಳಗೆ ಇಳಿಸ್ರಲಿ ಇವನ ಕೆಳಗೆ ಇಳಿಸ್ರಿ. ಯಪ್ಪ ಸುಡುಗಾಡಿಗೆ ಹೋಗ್ಬೇಕು, ಕೆಳಗೆ ಇಳಿಸ್ರಲಿ. ಯಪ್ಪ ನಮ್ಮವು ಸತ್ತಾಳ, ನಿಮ್ಮವ್ ಬದುಕಿದ್ರೆ ಏನ್ ಕೊಡವಪ್ಪ ನೀನಂದ. ನಿಮ್ಮವ್ ಬದುಕಿದ್ರೆ ಏನ್ ಕೊಡ್ತೀವಿ? ಯಪ್ಪ ನಮ್ಮವ್ ಬದುಕಿದ್ರೆ ನಮ್ಮವ್ನ ಮೈ ಮೇಲೆ ಬಂಗಾರ ಎಲ್ಲ ನಿನಗ ಅಂದಿವ. ಅವರು ತಮ್ಮದಷ್ಟ ಹಾಕಿರಗಿಲ್ರಿ ಬಂಗಾರ, ಪಕ್ಕದ ಮನೆಯವರು ಆಜು ಬಾಜು ಮನೆಯವ್ರು ತಗೊಂಬಂದು ಬಂಗಾರ ಹಾಕಿದ್ರು. ಅದಕ್ಕೆ ಏನು ಬದುಕಿಸ್ತಾನ ಅಂತ ತಿಳ್ಕೊಂಡು ಅವ್ರಿಗೆ ಯಪ್ಪ ನಮ್ಮವ್ ಬದುಕಿದ್ರ ಬಂಗಾರ ಎಲ್ಲ ನಿನಗ ಆಯ್ತು ಸರಿ ಅಂದ್ರ ಅವ್ರು. ಸರಿಲೇ ಅಂತ ತಿಳ್ಕೊಂಡ ಹಂಗಾದ್ರ ತಡನ ಏನ್ ಮಾಡಿದ್ರೆ ಹಂಗಟ್ಲೆ ಮುದುಕಿ ಹೇಳಿದ್ರು, ಮುದುಕಿ ಯಾಕೆ ಬಂತ ಹೆದರ್ ಯಾಕಂದ. ಅದು ಪಕ್ಕನ ಕಣ್ಣು ತರದು ಬಿಡ್ತೇ. ಅದು ಪಕ್ಕನ ಕಣ್ಣು ತರದ್ರಲ್ಲಿ ಮಣ್ಣಿಗೆ ಬಂದವ್ರು ಅವ್ರು ಹೆಂಗ್ ಸುಮ್ಮನೆ ಇರ್ತಾರೆ. ಮಣ್ಣಿಗೆ ಬಂದಾರ ಅವರೇ ಸುತ್ತಾರೆ. ಸತ್ತು ಮುದುಕಿ ಮತ್ತೆ ಕಣ್ಣು ತೆರೆದೈತೆ ಅಂದ್ರೆ ಸತ್ಯ ಓಮರಯ್ಯ ಅಂತ ತಿಳ್ಕೊಂಡು ಅನ್ನೋದು ಓಡೋದ ಎಲ್ಲರೂ ಓಡಿದ್ದ. ಬೀಗರು ಪಾಗರು ಎಲ್ಲರೂ ಬಂದರು, ಮಣ್ಣಿಗೆ ಬಂದರು ಸತ್ತಾರೆ. ಎಲ್ಲರೂ ಓಡಾಕತ್ತಿದ್ರು. ಅವ್ರು ಒಟ್ಟ ಒಬ್ಬರು ನಿಂದಿರ್ಲಿಲ್ಲ. ಮತ್ತು ಆ ಒಬ್ಬವನು ಉಳಿದಿದ್ನಲ್ಲ. ಮತ್ತು ಒಬ್ಬ ಮುದುಕಿ ಕಣ್ಣು ತೆರೀತು. ಕಣ್ಣು ತೆರೆದ ಬಳಿಕ ಎಲ್ಲ ನೋಡಿದ್ರು. ಮತ್ತು ಬಂಗಾರ ಕೊಡ್ತೀನಿ ಅಂತ ತಿಳ್ಕೊಂಡು ಅಂದಿದ್ದು. ಬಂಗಾರ ಕೊಡಂದ್ರೆ ಕೊಡಾಕತ್ತಿದ್ದ. ಕೊಡ್ಲಿಲ್ಲ ಅಂದ್ರೆ ಅವ ಯೋಚನೆ ಮಾಡಿದೆ, ಕೊಡ್ಲಿಲ್ಲ ಅಂದ್ರೆ ನನ್ನ ಇದ್ರಾಗ ಕುಂದಿರ್ಸ್ತಾನಂದ. ಕೊಡ್ಲಿಲ್ಲ ಅಂದ್ರೆ ನನ್ನ ಇದ್ರಾಗ ಕುಂದಿರ್ಸೋದನ್ನ ಬೇಡಿದ ಅಂತ ತಿಳ್ಕೊಂಡು ಅವ ಏನು ಮಾಡಿದ ಅಂತ ತಿಳ್ಕೊಂಡು ಬಂಗಾರ ಕೊಟ್ಟ ಬಳಿಕ ಮುದುಕಿ ಮ್ಯಾಕೆದ್ದ ಬಳಿಕ ಅವ ಅಂದ, ಮಗ ಏನಂದ, ಯಪ್ಪ ಮತ್ತೆ ಸತ್ತಕ್ಕೆ ಬದುಕ್ಯಾಳ ಮತ್ತೆ ಹೆಂಗಿದೆ ಸತ್ತಕ್ಕೆ ಬದುಕ್ಯಾಳ ಅಂದ್ರೆ ಯಾರು ಹಿಂಗೆ ಅಂತಾರ ಅವ್ರನ್ನ ಸತ್ತ ಕರೋಡಂತ ಅವರು ಸಾಯ್ತಾರ. ಅವ ಅಂದ, ಸುಮ್ಮನೆ ಇರ್ಬೇಕಿಲ್ಲ, ನಿಮ್ಮವ ಇನ್ನು 10 ವರ್ಷ ಬದುಕ್ತಾಳ, ಜೋಪಾನ ಮಾಡಂದವ. ಯಾವ್ದದು ಸತ್ತದ್ದು ಬದುಕಿನ 10 ವರ್ಷ ಬದುಕ್ತಾಳ ನಿಮ್ಮವ್ವ, ಇದನ್ನ ಜೋಪಾನ ಮಾಡ. ಯಪ್ಪ ಮತ್ತು 3 ಮಂದಿ ಏನ ಅನ್ನಂಗಿಲ್ಲ, ಹೋಗ ಯಾರ ಏನಾರ ಅಂದ್ರೆ ಮತ್ತೆ ಹಿಂಗಾಗಿ ಕರೋಡ್ ಅಂದವ. ಆಯ್ತು ಬಿಡೋಗಾರ ಅಂತ ತಿಳ್ಕೊಂಡು ಅವ್ರವ್ನ ಕರ್ಕೊಂಡು ಹಿಂಗೆ ಬರೋಕತ್ತೆ. ಯಪ್ಪ ಸದಿಗೆ ಅಂದ, ಸದಿಗೆ ನಮ್ಗೆ ಇರ್ಲಿ ಬಿಡಪ್ಪ, ಇದು ನಮ್ಗೆ ಹೊತ್ಕೊಂಡು ಅಡ್ಡಾಡಕ ನಮ್ಮ ಶಿಷ್ಯರದಾರ ಹೊತ್ಕೊಂಡು ಅಡ್ಡಾಡ್ತಾರ ಹಂಗೆ ಅನ್ನೋದ್ರಾಗ ಅದ್ರಾಗ ಕುಂತು ನೋಡ್ರಿ. ಅದು ಪೀಡ ನನ್ನ ಮಗ ನಾಗಲಿಂಗಪ್ಪ ಮೊದಲ ಅದ್ರಾಗ ಕೂತವ. ಮತ್ತೆ ಅದ್ರಾಗ ಕೂತ್ಕೊಂಡ ಹೋರ್ಲಿ ಅಂತ ತಿಳ್ಕೊಂಡ ಗದಿನ್ಯಾಗ ಚೌಡಿ ಕಂಬ ಹಿಂಗತಿ ಹಿಡ್ಕೊಂಡು ಚೌಡಿ ಕಂಬ ಇತ್ರಿ. ಚೌಡಿ ಕಂಬ ತಾಕ ತಂದಿಟ್ಟ. ಚೌಡಿ ಕಂಬ ಊರಾಕ ಸದಿಗೂ ಸುಡುಗಾಡಿಗೆ ಹೋಗಿದ್ದ ಇದನ್ನ ಮಂಟಪ ಊರಾಕ ಬರ್ತೈತಪ್ಪ ಅಂತ ತಿಳ್ಕೊಂಡು ಅಂದ್ರೆ ಯಾವ ಮನೆಯಾರ ಕದ ತೆಗಿತಾರೆ, ದಡ ಕದ ಮುಚ್ಚಿಕೊಂಡ್ರ ಎಲ್ಲಾರು. ಸದಿಗೆ ಊರಾಗ ಬರ್ತೈತೆ ಅಂತ ತಿಳ್ಕೊಂಡ್ರೆ ಯಾರ ಕದ ತೆಗಿತಾರೆ ಹೇಳ್ರಿ. ಎಲ್ಲರ ದಡ ಅಂತ ತಿಳ್ಕೊಂಡು ಕದ ಮುಚ್ಕೊಂಡ್ ಬಳಿಕ ಹಿಂಗೆ ಚೌಡಿ ಕಂಬಿತ್ತು. ಚೌಡಿ ಕಂಬತ್ತ ತಂದು ಹಿಟ್ರು. ಊರಾಗ ಗೌಡನ್ ಕರೀಲಿ ಅಂತ ತಿಳ್ಕೊಂಡಂದ್ರು. ಗೌಡನ್ ಕರೆದ ಬಳಿಕ, ಗೌಡ ಇದು ಇಲ್ಲೇ ಇರ್ಲಿ ಅಂದ. ಯಪ್ಪ ಅಂದವ, ಇವ ಇಲ್ಲೇ 3 ಮಂದಿ ಒಲೆಕಾರ ಕೆಲಸ, ಈ 3 ಮಂದಿಯಾಗ ನಾನು ಹೇಳಿ ಮಾಡಿಸೋ ಕೆಲಸನ ಇವನು ನಾಗಲಿಂಗಪ್ಪ ನನಗ ಇದನ್ನು ಕಾಯ್ಕಂತ ಇರ ಅಂತ ತಿಳ್ಕೊಂಡಂತಾನ. ಅಕಸ್ಮಾತ್ ನಾ ಒಲ್ಲೆ ಅಂದ್ಯ ಇವನ್ ನನ್ನ ಇದ್ರಾಗ ಕುಂದ್ರಸವದಾನ, ಬೇಡಿದ ಅಂತ ತಿಳ್ಕೊಂಡು ಆಯ್ತು ಅಜ್ಜ ಅಂದ. ನಾ ಬರತನ ಇಲ್ಲೇ ಇರ್ಲಿ ಅಂತ ತಿಳ್ಕೊಂಡು ಅಂದವನೇನ್ ಮಾಡಿದ, ಗದಗಿನ್ಯಾಗ ಅಲ್ಲೊಬ್ಬ ಕಾರ್ಕುನ್ ಕೆಲಸ ಮಾಡ್ತಿದ್ದ, ಮಾನವೀಯರ ಅಂಗಡಿ ಅಂತ ತಿಳ್ಕೊಂಡು ಅಂಗಡಿಯಾಗ ಹೋದವ್ರು ಏನ್ ಮಾಡಿದ, ಅವ್ ಕಾರ್ಕುನ್ ಕೆಲಸ ಮಾಡಾಕತ್ತಿದ್ದ. ಅವನ ಬ್ಯಾಗ್ ರೊಕ್ಕ ಎಣಿಸ್ಕೊಂತ ಕುತ್ಕೊಂಡಿದ್ದ. ಅವ್ನ ಬ್ಯಾಗ್ ತಗೊಂಡು ಓಡಿ ಬಂದ. ಅವ ಮನೆಯವ್ರ ಕಾರ್ಕುನ್ ಅಂತಾನೆ, ಯಜ್ ರೊಕ್ಕ ಅಂತ ತಿಳ್ಕೊಂಡ. ಬರ್ಲಿ ಸುಮ್ಮನೆ ಅಂತ ತಿಳ್ಕೊಂಡ ಬಂದವನು ಚೌಡಿ ಕಂಬತಾಕ ಎಷ್ಟು ಆ ಬ್ಯಾಗ್ನಾಗ ಎಷ್ಟು ರೊಕ್ಕ ಅದಾವ ಅಷ್ಟು ರೊಕ್ಕನೂ ಕೂಡ ಹಿಂಗ ಚೆಲ್ಲಿದ. ಯಜ್ಜ ಅದ್ರ ಲೆಕ್ಕ ಒಪ್ಪಿಸ್ಬೇಕು. ಅಷ್ಟು ರೊಕ್ಕ ಚೆಲ್ಲಿದ ಬಳಿಕ ಖಾಲಿ ಬ್ಯಾಗ್ ಕೊಟ್ಟು ಕಳಿಸಿದ. ಹೋಗ್ಲೆ
ಚಲೋ ಆಕೈತಿ ಹೋಗ್ಲಿ ಅಂತ ತಿಳ್ಕೊಂಡು ಹಿಂಗೆ ಆಶೀರ್ವಾದ ಮಾಡಿ ಕಳಿಸಿದ. ಮಾನವಿಯವರ ಮನಿತನ ಇವತ್ತು ದೊಡ್ಡ ಶ್ರೀಮಂತರ ಮನಿತನ ಆಗೈತಿ. ಇವತ್ತು ಗದಗಿನೊಳಗೆ ಮಾನವಿಯವರ ಮನಿತನ ದೊಡ್ಡ ಶ್ರೀಮಂತ ಮನಿತನ. ಹಂಗ ಸಿದ್ಧ ಏನಂದ, ಎಮ್ಮಿ ಸಾಯಂದ ಸತ್ತು ಬದುಕಂತ ತಿಳ್ಕೊಂಡಂದ ಬದುಕಿ ಬಿಡುತ್ತೆ. ಬದುಕಂತ ತಿಳ್ಕೊಂಡ ಬಳಿಕ ಬದುಕಿತು ಅಂತ ತಿಳ್ಕೊಂಡ ಬಳಿಕ ಸಣ್ಣವನು ಇರ್ಬೇಕಾದ್ರ ಎಮ್ಮಿಯನ್ನ ಸತ್ತ ಎಮ್ಮಿಯನ್ನ ಸಾಯಿ ಅಂತ ತಿಳ್ಕೊಂಡಿರ್ತಕ್ಕಂಥ ಎಮ್ಮಿಯನ್ನ ಸತ್ತಿತ್ತು ಒಳ್ಳೆ ಬದುಕಿಸಿರ್ತಕ್ಕಂಥವನು ಸಿದ್ದಪ್ಪ. ಸಿದ್ದಪ್ಪ ಅಂತ ತಿಳ್ಕೊಂಡ್ರೆ ಬೇರೆ ಯಾರು ಅಲ್ಲಿವಾ. ಅವಾಗ ಅವ ಏನು ಸಿದ್ದಪ್ಪ ಸಣ್ಣವನಿರ್ಬೇಕಾರೆ ಕರೆ, ಆದ್ರೆ ಮುಂದೆ ಏನಂತ ತಿಳ್ಕೊಂಡ್ರೆ ಅವ್ರ ಮನೆ ಕರ್ಕೊಂಡು ಹೋದ್ರು. ಮನೆ ಕರ್ಕೊಂಡು ಹೋದ ಬಳಿಕ ಮನ್ಯಾಗ ಅಂತಾರ ಇವನವ್ರು ಎಮ್ಮಿ ಕಾಯಾಗ ಕಳಿಸಿದ್ರ ಹಿಂಗ್ ಮಾಡ್ತಾನ, ಎಮ್ಮಿ ಸಾಯಿ ಬಿಡಿತಾನ. ಸಾಲಿಗೆ ಕಳಿಸಿಕ್ ಹೋದ್ರಪ್ಪ ಅಂದ್ರೆ ಸಾಲ್ಯಾಗ ಮಾಸ್ತರ್ ಹಿಂಗ್ ಮಾಡ್ತಾನ, ಬೇಡ ಅಂತ ತಿಳ್ಕೊಂಡು ಹಿಂಗಂದ. ಬೇಡ ಅಂತ ತಿಳ್ಕೊಂಡು ಅಂದ ಬಳಿಕ ಒಂದಿಷ್ಟು ಹುಡುಗರನ್ನ ಕರ್ಕೊಂಡು ಏನ್ ಮಾಡಿದ, ಊರ ಹತ್ರ ಒಂದು ಸಣ್ಣ ಕೆರೆ ಇತ್ತು. ಕೆರೆಯಾಗ ಊರಾಗ ಏನ್ ಮಾಡಿದ, ಕರ್ಕೊಂಡು ಹೋಗಿ ಈಜಾಡಕತ್ತಿದ್ದ. ಅದ್ರಾಗ ಒಬ್ಬ ಹುಡುಗ ಏನಂತ ತಿಳ್ಕೊಂಡ್ರೆ ದೇವದತ್ತ ಅನ್ನತಕ್ಕಂಥ ಹುಡುಗ ಈಜಾಕ್ ಬರ್ಲಿಲ್ಲ. ದಂಡ್ಯಾಗ ಮೈ ತುಕ್ಕೊಳಕತ್ತಿದ್ದ. ಲೇ ಬಾಯಿಲ್ ಅಂತ ತಿಳ್ಕೊಂಡು ನಿನಗ ಭಯ ಐತೆ, ಬಾಯಿಲ್ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗಿ ಏನ್ ಮಾಡಿದ, ನಡು ನೀರಿನೊಳಗ ಮುಳುಗಿಸಿದ. ನಡು ನೀರಿನೊಳಗ ಮುಳುಗಿಸಿದ ಬಳಿಕ ಉಳಿದಿರ್ತಕ್ಕಂಥ ಹುಡುಗರಂದು ಆ ಯಾವ ಹುಡುಗನ ಮುಳುಗಿಸಿದ್ನಲ್ಲ ಅವ್ರ ಮನೆಯಾಗ ಹೋಗಿ ಹೇಳಿದ, ಯವ್ವಾ ಸಿದ್ದಪ್ಪ ನಿಮ್ಮ ಮಗನ ಸಾಯಿಸಿದ, ಸಿದ್ದಪ್ಪ ನಿನ್ನ ಮಗನ ಸಾಯಿಸಿದ ಅಂತ ತಿಳ್ಕೊಂಡ ಬಳಿಕ ಇಡೀ ಊರ ಮಂದಿ ಆ ತಾಯಿ ಮೊದಲು ಮಾಡಿಕೊಂಡು ಎಲ್ಲರೂ ಬಂದು ಸಿದ್ದಪ್ಪನ ಬೇಯಾಕತ್ತಿದ್ರು. ಎಂತದ್ ಮಾಡಿದ್ ನೀನು, ಹುಡುಗನ ಸಾಯಿಸಿದೆಲ್ಲ ಎಂತದ್ ಮಾಡಿದ್ ನೀನು ಅಂತ ತಿಳ್ಕೊಂಡು ಹಿಂಗ ಅನ್ನಕತ್ತಿದ್ರು. ಬೈದ್ರು ಬಳಿಕ ಅವಾಗ ಅವ್ರ ತಾಯಿಗೆ ಹೇಳಕತ್ತಿದ, ಸಿದ್ದಪ್ಪ ನಾ ಸಾಯಿಸಿಲ್ಲ ಅಂದವ. ನನ್ನ ಮಗ ಎಲ್ಲದನ, ನನ್ನ ಮಗ ಕಾಣವಲ್ಲ, ನನ್ನ ಮಗ ಸತ್ತಾನ. ಎಲ್ಲರೂ ಹುಡುಕಾಡಕತ್ತಾರ, ಸಿಗವಲ್ಲ. ಎಲ್ಲರೂ ಈಜು ಬಲ್ಲವರೆಲ್ಲರೂ ಕೂಡ ಒಳಗೆ ಹೋಗಿ ಹುಡುಕಿದ್ರು ಕೂಡ ಸಿಗವಲ್ಲ. ನಿನ್ನ ಮಗನ ಸಾಯಿಸಿಲ್ಲವ, ಅವನ ಹೋಗಿ ನೀರೊಳಗೆ ಕೂತಾನ. ಯಪ್ಪ ಹಂಗ ಮಾಡಬೇಡ, ನನ್ನ ಮಗನ ಕರಿ ಅಂತ ತಿಳ್ಕೊಂಡ ಬಳಿಕ ಸಿದ್ಧ ಕರೆದಂತ, ಲೇ ದೇವದತ್ತ ಬಾಯಿಲಿ ಅಂತ ತಿಳ್ಕೊಂಡ ಕರೆದ ಬಳಿಕ ಆ ಕ್ಷಣವೇ ನೀರೊಳಗೆ ಕುಳಿತುಕೊಂಡಿರ್ತಕ್ಕಂಥ ಸತ್ತು ಹೋಗಿರುವಂತ ದೇವದತ್ತ ಎದ್ದು ಹೊರಳಿ ಬರುತ್ತಾನ. ಎದ್ದು ಮರಳಿ ಬಂದ. ನೋಡ್ ಬಂದವನ ನಮಸ್ಕಾರ ಮಾಡಿದ ತಾಯಿಗೆ, ಯವ್ವಾ ನಾನು ಸತ್ತಿಲ್ಲ. ಮತ್ತೇನು ಹೆಂಗ್ ಕುತ್ಕೊಂಡಿದ್ದೆಪ್ಪ? ಸಿದ್ದಪ್ಪ ನನ್ನ ತಲೆ ಮ್ಯಾಲ ಹಿಂಗ ಹಿಂಗ್ ಕೆಳಗೆ ಒತ್ತಿದ. ನಾನು ಯೋಗ ಧ್ಯಾನದೊಳಗೆ ಕುಳಿತುಕೊಂಡಿದ್ದೆ, ನನಗೆಲ್ಲದ ಅರ್ಥವಾಯ್ತವ. ಇವತ್ತಿನಿಂದ ನಾನು ಸಿದ್ಧನ ಶಿಷ್ಯನಾಗಿ ನಾನು ಇರ್ತೀನಿ ಅಂತ ತಿಳ್ಕೊಂಡ ಆ ಒಂದು ದೇವಮಲ್ಲಮ್ಮ, ಗುರುಶಾಂತಪ್ಪ ದೇವಮಲ್ಲಮ್ಮನವರ ಪರಮ ಪವಿತ್ರವಾಗಿರ್ತಕ್ಕಂಥ ಮಗನೇ ಈ ನಾಡಿನೊಳಗ ಸಾಧುಕುಲ ಚಕ್ರವರ್ತಿಯಾಗಿ ಮೆರೆದಿರ್ತಕ್ಕಂಥವನೇ ಅವನೇ ಸದ್ಗುರು ಸಿದ್ಧಾರೂಢನಾಗಿ ಹೋದ ಅಂತ ಕರೀತಾರೆ. ಅವನೇ ಸದ್ಗುರು ಸಿದ್ಧಾರೂಢರು. ನೋಡಿ ಹೆಂಗಿರ್ಬೇಕು, ಸಣ್ಣವ್ರು ಇರಬೇಕಾದ್ರೆ ಏನೆಲ್ಲ ಇರ್ತೈತಿ. ಸಣ್ಣ ಮಕ್ಕಳು ಇರಬೇಕಾದ್ರೆ ಏನೆಲ್ಲ ಪವಾಡ ಮಾಡ್ಯಾರ. ನಮ್ಮ ಮಕ್ಕಳು ಏನು ಮಾಡ್ಯಾರ? ಮಕ್ಕಳಲ್ಲಿ ಇವು ಕಂಬರ್ಕಾಯಿನ ಹಿಕ್ಳಿದ್ದ. ನಾವೊಂದು ಹೇಳಿದ್ರೆ ತಾವೊಂದು ಹೇಳ್ತಾವ. ಬರೀ ನಾವು ಮೊಬೈಲ್ ಕೊಡಿಸಲಾರ್ದಕ್ಕ ಮನೆಯಾಗ ಜಗಳ ಹಡ್ಯಾವ. ಸಣ್ಣ ಹುಡುಗರಿದ್ದಾಗ ಮೊಬೈಲ್ ಕೊಡಿಸ್ಲಾರ್ದ ಜಗಳ ಹಡ್ಯಾದ. ಸಣ್ಣ ಹುಡುಗಿತ್ತಂತ ಹಿಂದಕ್ಕೆ, ಸಣ್ಣ ಹುಡುಗಿದ್ದಾಗ ಪಂಚಮಿ ಒಳಗ ಉಂಡಿ ಕೊಡ್ಲಾರ್ದಕ್ಕ ಅವ ಅಂದಂತವ್ರವ್ಗ, ಯವ್ವ ನನಗೆ ಹುಂಡಿ ಬೇಕು ನೋಡಂದ. ಎಲ್ಲಿ ತರಲ್ಲ ಯಪ್ಪ, ಹುಂಡಿ ಪಂಚಮಿ ಹಬ್ಬ ಹೋಗೈತೆ, ಇಲ್ಲ ನೀವು ಮಾಡಿ ಕೊಡ್ಬೇಕಂದ. ಹೋಗತ್ತಮ್ಮ ಅಂತ ತಿಳ್ಕೊಂಡು ಜಬರ್ಸಿಲ್ಲ ಅಂತ. ಜಬರ್ಸಿದ ಬಳಿಕ ಆ ಹುಡುಗ ಏನು ಮಾಡ್ತೀರಿ ಗೊತ್ತ ನೀವು? ಯವ್ವ ಇವತ್ತಿನಿಂದ ನಿನ್ನ ನಮ್ಮ ಅಪ್ಪನ್ನ ಇಬ್ರು ದೂರ ಮಾಡ್ತ ನೋಡೋದಂತ. ಮತ್ತು ಅಲ್ಲ, ತಂದೆ ತಾಯಿ ದೂರ ಮಾಡುವಂತ ಮಕ್ಕಳು ಬರ್ತಾರಂತ ತಿಳ್ಕೊಂಡು ಹೆಂಗಿರ್ಬೇಕಂತ. ನಿನ್ನ ಮತ್ತು ನಮ್ಮ ಅಪ್ಪನ ಇಬ್ಬರಿಗೆ ಜಗಳ ಹಾಸ್ತು ನೋಡಿ ಇವತ್ತನ್ನಂತ. ಹೋಗತ್ತಮ್ಮ ನಿಂದೇನು ಹೋಗುತ್ತಂತ ತಿಳ್ಕೊಂಡು ಅದು ಸುಮ್ಮನೆ ಇತ್ತು. ಸುಮ್ಮನೆ ಇರ್ಲಿ ಬಿಡ ಹೋಗ್ಲತ್ತ, ಇದ್ರದೇನಂತ ತಿಳ್ಕೊಂಡು ಸುಮ್ಮನೆ ಇರ್ಬೇಕಿಲ್ಲ. ಅದು ಒಂದು 4 ಮಂದಿಯಾಗ ಅವ್ರಪ್ಪ ಹೋಗಿ ಕೂತ್ಕೊಂಡಿತ್ತು. ಹೋದ ಸುಮ್ಮನೆ ಕೂರ್ಲಿಲ್ಲ ಹುಡುಗ. ಯಪ್ಪ ಇನ್ನೊಬ್ಬ ತಲೆ ಅಪ್ಪ ಬಂದಾನ ಅಂದ್ಬಿಡ್ತದ. ಮನ್ಯಾಗ ಇನ್ನೊಬ್ಬ ಅಪ್ಪದನ ಅಂತ ತಿಳ್ಕೊಂಡ ಬಳಿಕ ಅವಗೊಂದು ಬ್ರಹ್ಮಾಂಡಕ್ಕೆ ಬೆಂಕಿ ಬಿದ್ದುಬಿಡ್ತಿ. ಇವನವನು ಹಿಂಗಾತಲ್ಲ, ನಾವು ಎಷ್ಟು ಚಂದ ಗಂಡ ಹೆಣ್ತಿ ಇದ್ವಿ, ಅವನವನು ಹಿಂಗ್ಯಾಕತ್ತಿದ ಅಂತ ತಿಳ್ಕೊಂಡು ಅವಾಗಂತು. ಅವ ಅಲ್ಲಿಂದ ಬರೋ ತಡನ ಹೆಣ್ತಿ ಮಾತಾಡಿಸ್ತಾಳ, ಮಾತಾಡವಲ್ಲ ಹಿಂಗಾಗೈತೆ. ಮಾತಾಡ್ಲಿಲ್ಲ ನಿನ್ ಜೊತೆಗೆ ನಾ ಮಾತಾಡಕ್ಕೆ ಅಸಹ್ಯ ಆಕೈತೆ, ನಿನ್ ಜೊತೆಗೆ ನಾನು ಮಾತಾಡಂಗಿಲ್ಲ, ನಿನ್ ಮುಖ ನೋಡಕ್ ಆಗಂಗಿಲ್ಲ, ಹಿಂಗಾತ ಅಂತ ತಿಳ್ಕೊಂಡು ಹಿಂಗಾಗತ್ತೆ. 3 ತಿಂಗಳು ಓದ್ತೇವ. ಇದು ಅವಂದ ಹೆಣ್ಮಗಳದ ಅಡಿಗೆ ಬೇರೆ, ಇವಂದ ಅಡಿಗೆ ಬೇರೆ, ಇಬ್ರು ಬೇರೆ ಮಾಡಿ 3 ತಿಂಗಳು ಆದ ಬಳಿಕ ಹುಡುಗ ಅಂದ, ಯವ್ವ ಉಂಡಿ ಕೊಡ್ತಿಲ್ಲ ಇವತ್ತಂದವ. ಉಂಡಿ ಕೊಡ್ತಿಲ್ಲ ಅಂತ ತಿಳ್ಕೊಂಡಂದ. ಯಾಕಯ್ಯಪ್ಪ?
ಹುಂಡಿ ಕೊಡ್ತೀನಿ, ನಾ ಜಗಳ ಹೆಂಗೆ ಹಚ್ಚಿ ನೋಡಂದವ. ಇವ ಹಚ್ಚೇನಂತ ತಿಳ್ಕೊಂಡು ತಂದೆಗೆ ಗೊತ್ತಿಲ್ಲ, ತಾಯಿಗೆ ಗೊತ್ತಿಲ್ಲ. ಒಂದು ಹುಂಡಿ ಸಲುವಾಗಿ ಮತ್ತು ನಾನು ಹುಂಡಿ ಕೊಡ್ತೀನಂದ್ರೆ ಮತ್ತು ನಮ್ಮಪ್ಪ ಇಬ್ಬರನ್ನು ಜಗಳನ ಒಂದು ಮಾಡ್ತೀನಿ ಅಂದ. ಯಪ್ಪ ಒಂದು ಯಾಕೆ 10 ಕೊಡ್ತೀನಿ, ಮೊದಲು ಇಬ್ಬರನ್ನು ಒಂದು ಮಾಡ ಅಂದ ಬಳಿಕ ಅವಾಗ ಹುಂಡಿ ಮಾಡಿ ಕೊಟ್ಟು ಬಳಿಕ ಅಲ್ಲಿ ಕುತ್ಕೊಂಡಿದ್ದ. ಯಪ್ಪ ಬತ್ ಇನ್ನೊಬ್ಬತ್ ಹಪ್ಪ ಅಂತ ತಿಳ್ಕೊಂಡಂದೆ, ನೀ ಎಲ್ಲಿ ಕೇಳವಲ್ಲ, ಎಲ್ಲದಲ್ಲಿ ಅವನವನ ಒಂದುವ ಎಲ್ಲದಲ್ಲಿ ಅವನವನ ಅಂತ ತಿಳ್ಕೊಂಡು ಬಾಯಿಲಿ ಎದಾನ ಇಲ್ಲಿ ಕುಂತಾನೆ ನಿಂತಾನ ಬಾಯಿಲಿ ಅಂತ ತಿಳ್ಕೊಂಡು ಅಂದು ಕರ್ಕೊಂಡು ಹೋದ. ಹೊಳಗ್ ಮನ್ಯಾಗ ಕರ್ಕೊಂಡು ಹೋದ. ಆ ಟಿಜುರಿಗೆ ಏನು ದೊಡ್ಡದು ನಿಲಗನ್ನಡಿ ಇತ್ತಲ್ಲ, ಆ ನಿಲಗಡಿನ ಮುಂದೆ ನಿಂದಿರಿಸಿದ. ಯಪ್ಪ ಇಲ್ಲೊಬ್ಬವಪ್ಪ ಅಲ್ಲೊಬ್ಬವಪ್ಪ, ಇಲ್ಲೊಬ್ಬವಪ್ಪ ಅಲ್ಲೊಬ್ಬ. ಅವ ಅಣಿ ಬಡ್ಕೊಡಲಿ ಅಪ್ಪ 3 ತಿಂಗಳಾಗೈತ್ಲಿ ಇದು. ತಂದೆ ತಾಯಿ ಬ್ಯಾರೆ ಮಾಡುವಂತ ಮಕ್ಕಳು ಹುಟ್ಟ್ಯಾರ. ಅಂತ ಮಕ್ಕಳು ಬೇಡ, ನಮಗೆ ಸಂಸ್ಕಾರವಂತರ ಮಕ್ಕಳು ಬೇಕಾಗ್ಯದ ಅಂತ